ಸ್ತುತಿಸುವೆ ಹೊಗಳುವೆ ರಾಜಾಧಿರಾಜ ನಿನ್ನ ಮಹಿಮೆಗೂ ನೀನೆ ಪಾತ್ರನು ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ರಾಜಾಧಿರಾಜ ನಿನ್ನ ಮಹಿಮೆಗೂ ಪಾತ್ರನು ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ರಾಜಾಧಿರಾಜನೇ ನಿನ್ನ ಮಹಿಮೆಗೂ ನೀನೆ ಪಾತ್ರನು ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಕರ್ತನೇ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಆರಾಧಿಸುವೆವು ನಿನ್ನ ಕರ್ತನೇ ಆರಾಧಿಸುವೆವು ನಿನ್ನ ರಾಜನೇ ಆರಾಧಿಸುವೆವು ನಿನ್ನ ಆಮೆನ್ ಕೈ ಮೇಲೆ ಚಪ್ಪಾಳೆ ಆಮೆನ್ 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 ಕೈ ಮೇಲೆ ಆಮೆನ್ ಮಹೋನ್ನತನಾದ ಕರ್ತನೇ ನಿನ್ನಂತೆ ಬೇರೆ ದೇವರಿಲ್ಲ ಪರಿಶುದ್ಧನಾದ ರಾಜ ನೀನೇ ನಿನಗೆ ಸಮಾನರು ಯಾರೂ ಇಲ್ಲ ನಿನಗೆ ದೇವರಿಲ್ಲ ಪರಿಶುದ್ಧನಾದ ರಾಜ ನೀನೇ ನಿನಗೆ ಸಮಾನರು ಮಹೋನ್ನತನಾದ ಕರ್ತ ನೀನೇ ನಿನ್ನಂತೆ ಬೇರೆ ದೇವರಿಲ್ಲ ಪರಿಶುದ್ಧನಾದ ರಾಜ ನೀನೇ ನಿನಗೆ ಸಮಾನ ಯಾರು ಇಲ್ಲ ನಿತ್ಯಕ್ಕೂ ಜೀವಿಸುವ ನೀತಿ ರಾಜನೇ ನಿತ್ಯ ನಿತ್ಯಕ್ಕೂ ನಿನ್ನನ್ನೇ ಸ್ತುತಿಸುವೆ ನಿತ್ಯ ಜೀವಿಸುವ ನಿತ್ಯ ರಾಜನೇ ನಿತ್ಯ ನಿತ್ಯಕ್ಕೂ ನಿನ್ನನ್ನೇ ಸ್ತುತಿಸುವೆ ಸ್ತುತಿಸುವೆ ಹೊಗಳುವೆ ರಾಜಾಧಿರಾಜ ನಿನ್ನ ಮಹಿಮೆಗೂ ನೀನೆ ಪಾತ್ರನು ಆರಾಧಿಸುವೆವು ನಿನ್ನ ಸ್ತುತಿಸುವೆ ಹೊಗಳುವೆ ರಾಜಾಧಿರಾಜ ನಿನ್ನ ಮಹಿಮೆಗೂ ನೀನೆ ಪಾತ್ರನು ಆರಾಧಿಸುವೆವು ನಿನ್ನ
ಪರಾಕ್ರಮಿಯಾದ ರಾಜ ನೀನೇ, ನಮಗೆ ಜಯವನ್ನು ನೀಡಿದಾತನೇ. ಭಯಂಕರನಾದ ಕರ್ತ ನೀನೇ, ಅದ್ಭುತಗಳನ್ನು ಮಾಡಿದಾತನೇ. ಅಡೆ ಪರಾಕ್ರಮಿಯ ರಾಜ ನೀನೇ, ನಮಗೆ ಜಯವನ್ನು ನೀಡಿದಾತನೇ. ಭಯಂಕರನಾದ ಕರ್ತ ನೀನೇ, ಅದ್ಭುತಗಳನ್ನು ಮಾಡಿದಾತನೇ. ಪರಾಕ್ರಮಿಯಾದ ರಾಜ ನೀನೇ, ನಮಗೆ ಜಯವನ್ನು ಜಯವನ್ನು ದೇವರು ನೀಡಿದ ಕಟ್ಟಿದ್ದಾರೆ. ಭಯಂಕರನಾದ ಕರ್ತ ನೀನೇ, ಅದ್ಭುತಗಳನ್ನು ಮಾಡಿದಾತನೇ. ಸೈತಾನ ತಲೆಯಲ್ಲೂ ಜಜ್ಜಿದವನೇ, ಮರಣ ಗೆದ್ದವನೇ, ನಿತ್ಯ ಸ್ತುತಿಸುವೆ. ಸೈತಾನ ತಲೆಯಲ್ಲೂ ಜಜ್ಜಿದಾತನೇ, ಮರಣ ತೆದ್ದವನೇ, ನಿತ್ಯ ಸ್ತುತಿಸುವೆ. ಸ್ತುತಿಸುವೆ, ಹೇ, ಹೊಗಳುವೆ, ರಾಜಾಧಿರಾಜ ನಿನ್ನ ಮಹಿಮೆಗೂ ನೀನೆ ಪಾತ್ರನು. ಆರಾಧಿಸುವೆವು ನಿನ್ನ. ಹೇ, ಸ್ತುತಿಸುವೆ, ಮಕ್ಕಳುವೆ ರಾಜಾಧಿರಾಜನೇ ನಿನ್ನ. ಮಹಿಮೆಗೂ ನೀನೆ ಪಾತ್ರನು. ಆರಾಧಿಸುವೆವು ನಿನ್ನ. ಹೇ, ಹೇ. ಹೊರಗೆ ಕೈ ಮೇಲೆ ಆಮೇಲೆ ಸಂತೋಷವಾಗಿ ನನ್ನ ಪರರಕ್ಷಾ ನೀನೇ, ನಿನ್ನಗಾಗಿ ನನ್ನ ಆರಿಸಿರುವೆ. ನನ್ನ ಆಶ್ರಯ ದುರ್ಗಾನಿರೇ ಆಪತ್ತುಗಳಿಂದ ತಪ್ಪಿಸಿರುವೆ. ನನ್ನ ಪರರಕ್ಷಾ ನೀನೇ ನಿನಗಾಗಿ ನನ್ನ ಆರಿಸಿರುವೆ. ನನ್ನ ಆಶ್ರಯ ದುರ್ಗ ನೀನೇ, ಆಪತ್ತುಗಳಿಂದ ತಪ್ಪಿಸಿರುವೆ. ನನ್ನ ಪರರಕ್ಷಾ ನೀನೇ, ನಿನ್ನಗಾಗಿ ನನ್ನ ಆರಿಸಿರುವೆ. ನನ್ನಯ ಆಶ್ರಯ ದುರ್ಗಾನಿರೇ ಆಪತ್ತುಗಳಿಂದ ತಪ್ಪಿಸಿರುವೆ. ಪಾಪದಿಂದ ನನ್ನ ಬಿಡಿಸಿದಾತನೇ ಜೀವ ಕಾಲವೆಲ್ಲ. ನಿನ್ನನ್ನೇ ಸ್ತುತಿಸುವೆ. ಹೇ, ಪಾಪದಿಂದ ನನ್ನ ಬಿಡಿಸಿದಾತನೇ, ಜೀವ ಕಾಲವೆಲ್ಲ ನಿನ್ನನ್ನೇ ಸ್ತುತಿಸುವೆ. ಸ್ತುತಿಸುವೆ, ಹೊಗಳುವೆ, ರಾಜಾಧಿರಾಜನೇ ನಿನ್ನ. ಮಹಿಮೆಗೂ ನೀನೆ ಪಾತ್ರನು. ಆರಾಧಿಸುವೆವು ನಿನ್ನ. ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆವು ನಿನ್ನ, ರಾಜನೇ, ಆರಾಧಿಸುವೆವು ನಿನ್ನ. ಆರಾಧಿಸುವೆವು ನಿನ್ನ. ಯೇಸುವೇ, ಆರಾಧಿಸುವೆವು ನಿನ್ನ. ಕರ್ತನೇ, ಆರಾಧಿಸುವೆವು ನಿನ್ನ. ರಾಜನೇ, ಆರಾಧಿಸುವೆವು ನಿನ್ನ. ಸ್ತುತಿಸುವೆ, ಮಹಿಮೆಗೆ ರಾಜಾಧಿರಾಜನೇ ನಿನ್ನ ಮಹಿಮೆಗೂ ನೀನೆ ಅಡಿ ಪಾತ್ರನು. ಮಹಿಮೆಗೂ ಪಾತ್ರನು. ಆರಾಧಿಸುವೆವು ನಿನ್ನ. Hey! Hey! Hey, ಸ್ವಾಮಿ ರಾಜಾಧಿರಾಜನಿಗೆ ಹಲ್ಲೆಲೂಯ, ರಾಜಾಧಿರಾಜನಿಗೆ ಹಲ್ಲೆಲೂಯಾ. ರಾಜಾಧಿರಾಜನಿಗೆ ಹಲ್ಲೆಲೂಯ. ರಾಜಾಧಿರಾಜನಿಗೆ
ರಾಜನಿಗೆ ಹಲ್ಲೆಲೂಯ ರಾಜಾಧಿರಾಜನಿಗೆ ಹಲ್ಲೆಲೂಯ ರಾಜಾಧಿರಾಜನಿಗೆ ಹಲ್ಲೆಲೂಯ ರಾಜಾಧಿರಾಜನಿಗೆ ಹಲ್ಲೆಲೂಯ ರಾಜಾಧಿರಾಜನಿಗೆ ಹಲ್ಲೆಲೂಯ ಹೇ ಹೇ ಹಲ್ಲೆಲೂಯ ದೇವಾಧಿದೇವನಿಗೆ ಹಲ್ಲೆಲೂಯ ಆಡಿ ಜೋರಾಗಿ ದೇವಾಧಿದೇವನಿಗೆ ಹಲ್ಲೆಲೂಯ ಬಾಯ್ತಾ ಇದ್ದ ಆಡಿ ದೇವಾಧಿದೇವನಿಗೆ ಹಲ್ಲೆಲೂಯ ದೇವಾಧಿದೇವನಿಗೆ ಹಲ್ಲೆಲೂಯ ದಾದಿದೆ ಹಲ್ಲೆಲೂಯ ಹೇ ಆಮೆನ್ ಹಲ್ಲೆಲೂಯ ಹೊಸನಾ ಒಟ್ಟಾಗಿ ಹಲ್ಲೆಲೂಯ ಹೊಸನಾ ಹಲ್ಲೆಲೂಯ ಹೊಸನಾ ಹಲ್ಲೆಲೂಯ ಹೊಸನಾ ಹಲ್ಲೆಲೂಯ ಹೊಸನಾ ಹಲ್ಲೆಲೂಯ ವಸನ್ನ ಆಡಿ ಹಲ್ಲೆಲೂಯ ಹೊಸನಾ ಹಲ್ಲೆಲೂಯ 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 ಹೇ 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 ಹಲ್ಲೆಲೂಯ 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 ಕೈ ಮೇಲೆ ಹಲ್ಲೆಲೂಯ ಹಲ್ಲೆಲೂಯ ವಿಜಿಲ್ ವಿಜಿಲ್ ಬರ್ಲಿ ಹಲ್ಲೆಲೂಯ 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 ಹೇ ಹಲ್ಲೆಲೂಯ ಹಲ್ಲೆಲೂಯ ಬಾಯ್ತಾ ಇದ್ದ ಆಡಿ ವಿಜಿಲು ಹಲ್ಲೆಲೂಯ ಹಲ್ಲೆಲೂಯ ಹೇ ಹಲ್ಲೆಲೂಯ ಕೈ ಮೇಲೆ ಆಮೆನ್ ಚಪ್ಪಾಳೆ ಏಯ್ ಹೇ ಆಮೆನ್ ಹಲ್ಲೆಲೂಯ ಹೇ 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 ಕೈ ಮೇಲೆ ಬರ್ಲಿ
ಅಪ್ಡೇಟ್ಸ್ಗಳಾಗಿದಂತ 12 ಅಪೊಸ್ತಲಗಳನ್ನ ನೋಡ್ಬೇಕಾದ್ರೆ 2 ಬಾಡಿ ಸಿಗದು ಹೊರಗಡೆ ಹಾಕ್ತಾರೆ ಅವ್ರಿಗೆ. ಪೇತ್ರನ್ಗೆ ಉಲ್ಟಾ ಇಟ್ಬಿಟ್ಟು ಅವನ ಶಿಲ್ಬೆಗೆ ಹೊಡಿತಾ ಹೇಳ್ದೆ, ಹಂಗೆ ಹೊಡಿಬೇಡ ನನ್ನ, ಇದು ನನ್ನ ಯಜಮಾನ ಸತ್ತಿರ ಶಿಲ್ಬೆ, ಅದಕ್ಕೆ ನಾವು ವರದಿ ಇಲ್ಲ, ನನಗೆ ಉಲ್ಟಾ ಹಾಕು ಅಂತ ಹೇಳ್ತಾ ಬಯಸ್ತಾನೆ. ಸ್ಥಾನಿಕನಾದ ಯೋವನು ತಲೆನೇ ಕತ್ತರಿಸಿ ತಲೆನ ಅವಳು ಡ್ಯಾನ್ಸ್ ಆಡಿದ ತಕ್ಷಣ ಏರೋದ್ ಕೇಳ್ತಾನೆ, ಏನ್ ಬೇಕು ನಿನ್ ಗಿಫ್ಟ್ ಕೇಳು. ಆಗ ಅವನ ಕಸ್ಟಡಿಲಿ ಇಟ್ಟಿಡ್ತಾರೆ. ಯಾರನ್ನ? ಏರೋದ ಸ್ಥಾನಿಕನಾದ ಜಾನ್ ದ ಬ್ಯಾಪ್ಟಿಸ್ಟ್ನ. ಏನ್ ಗಿಫ್ಟ್ ಬೇಕು ಅಂತ ಕೇಳಿದ ತಕ್ಷಣ ಹುಡುಗಿ ಹೋಗಿ ಅವ್ರ ಅಮ್ಮನೇ ಕೇಳ್ತಾಳೆ. ರಾಜ ಕೇಳ್ತಾ ಇದ್ದಾನೆ, ಏನ್ ಗಿಫ್ಟ್ ಬೇಕು, ಏನ್ ಗಿಫ್ಟ್ ಕೇಳಲಿ ಅಮ್ಮ. ಅಮ್ಮ ಹೇಳ್ತಾಳೆ, ಹೋಗು ಸ್ಥಾನಿಕನಾದ ಯೋವನ್ ತಲೆನಾ ಬೇಕು ಅಂತ ಕೇಳಿ. ಯಾಕೆ ಅವನು ವೆಂಜನ್ಸ್ ಇತ್ತು ಅವಳಿಗೆ, ಆ ತಲೆ ಕೊಡಕ್ಕೆ ಅವನು ರೆಡಿ ಇದ್ದ. ಇಷ್ಟು ಕ್ರೂರವಾಗಿದ್ದಾರ ದೇವರು? ಕ್ರೂರವಾದದಿಂದ ಮಧುರವಾದದ್ದು ಬಂತು ಅಂತ ಹೇಳ್ತಾರೆ. ಸೊ ಕ್ರೂರವಾದ ಶಿಲ್ವೆಯಿಂದ ಮಧುರವಾದದ್ದು ಪ್ರೀತಿ ಹೊರಗಡೆ ಬಂತು. ಕ್ರೂರವಾದದಿಂದ ಔಟ್ ಆಫ್ ಕ್ರೂಯಲ್ ಗಾಡ್ ಬ್ರಿಂಗ್ ಸಮ್ ಕೈಂಡ್ ಆಫ್ ಸ್ವೀಟ್ ಅರೋಮಾ. ಆಗ ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ರಕ್ತ ಚಿಮುಕಿಸ್ಬೇಕಾದ್ರೆ ಗೋಧಿಯ ಕಾಳು ಒಂದೇ ಆಗಿ ಉಳಿದ್ರೆ ಅದು ಫಲ ಕೊಡೋದಿಲ್ಲ, ಅದು ಸತ್ತರೆ ಬಹಳಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಆಗ ಏನ್ ಸಾಯ್ಬೇಕು? ನಿಮ್ಮ ಸ್ವ ಇಚ್ಛೆಗಳು, ನಿಮ್ಮ ಸ್ವಾಭಿಮಾನಗಳು, ನಿಮ್ಮ ದುರಾಲೋಚನೆಗಳು, ದುರಾಸೆಗಳು, ದುರಾಭಿಮಾನಗಳು, ಇವುಗಳು ಸಾಯಲ್ಪಟ್ಟಾಗ ಮಾತ್ರ ನೀವೊಂದು ಫಲವುಳ್ಳ ಒಂದು ಮರವಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ. ಒಂದು ಕಾಲದಲ್ಲಿ ನಾನು ಆ ಥರ ಇದ್ದೆ. ಆದರೆ ಬರ್ತಾ ಬರ್ತಾ ದೇವ್ರ ಪ್ರೀತಿ ತುಂಬ್ತಾ ನನ್ನ ಜೊತೆಲಿರೋ ಸ್ನೇಹಿತರು ಹೇಳಿದ, ಏನೋ ನೀನು ಈಗಿದ್ದೋನು ಈಗ ಆಗಿದೆಯಲ್ಲ, ನಂಬಕ್ಕೆ ಆಗಲ್ವಲ್ಲ, ಹೇಗಿದೆಯಾ ನೀನು? ಏನು ಮಾಡೋಕ್ಕಾಗಲ್ಲ, ಪ್ರೀತಿ ನನ್ನ ತಿರುಗಿಸ್ಬಿಡ್ತು. ಕೆಟ್ಟ ವರ್ತನೆಗಳು, ಕೆಟ್ಟ ನಡತೆಗಳು, ಕೆಟ್ಟ ಆಲೋಚನೆ, ಕೆಟ್ಟ ಕ್ಯಾರೆಕ್ಟರ್ಗಳು, ಅಂತ ದುಷ್ಟ ವ್ಯಕ್ತಿನ ಔಟ್ ಆಫ್ ಕ್ರೂಯಲ್ ಗಾಡ್ ಬ್ರಾಟ್ ಸಮ್ ಸ್ವೀಟ್. ಎರಡು ದಿನ ನೀವು ಜೀವನ ಮಾಡಿದ್ರು ಕೂಡ ಕರ್ತನಿಗಾಗಿ ನೀವು ಜೀವನ ಮಾಡ್ಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಕ್ರಿಸ್ತ ನನಗೆ ಜೀವ, ಸಾವು ನನಗೆ ಆದಾಯ. ಸಾವು ನನಗೆ ಆದಾಯ. ನಾನು ಇಲ್ಲಿದ್ರೆ ನಿಮ್ಗೆ ಲಾಭ, ಅಲ್ಲೋದ್ರೆ ನನಗೆ ಲಾಭ. ಹಾಗೆ ನಾನು ಇಲ್ಲಿರೋದೇನು ನಿಮ್ಗೆಲ್ಲ ಲಾಭ, ಆದರೆ ಅಲ್ಲೋದ್ರೆ ನನಗೆ ಲಾಭ. ಆಗ ನಾವೆಲ್ಲ ಈ ಪ್ರಪಂಚ ಅನ್ನೋದು ಇದು ಇದು ಪರ್ಮನೆಂಟ್ ಆಗಿರೋ ಪ್ರಪಂಚ ಅಲ್ಲ. ದಿಸ್ ವರ್ಲ್ಡ್ ವಿಲ್ ಗೋನ್ ಎಂಡ್. ಎಲ್ಲ ಒಂದು ಸುಟ್ಟು ಹೋಗಿ ಬೂದಿ ಆಗ್ಬಿಡತ್ತೆ. ಆದರೆ ಕಾಣದೇ ಇರುವಂತ ಒಂದು ಪ್ರಪಂಚ, ಅಳಿಯದೇ ಇರುವಂತ ಒಂದು ಪ್ರಪಂಚ, ನಿತ್ಯವಾಗಿ ನಿತ್ಯ ದೇವರಾಗಿ, ನಿತ್ಯ ರಾಜನಾಗಿ, ನಿತ್ಯ ಅರಸನಾಗಿ, ನಿತ್ಯವಾಗಿ ಇಟರ್ನಲ್ ಆಗಿ ಆತನೊಂದಿಗೆ ನಾವು ಜೀವಿಸಕ್ಕೆ ಹೋಗ್ತೀವಲ್ಲ, ಆ ರಾಜ್ಯ ಬಂದು ನಿತ್ಯವಾಗಿ ಪ್ರಬಲವಾಗಿ ನಮ್ಮ ಜೀವನದಲ್ಲಿ ಇದುವರೆಗೆ ಬರುವಂಥ ಎಲ್ಲ ಕಾರ್ಯಗಳಲ್ಲಿ ಅವರ ಆಶೀರ್ವಾದವನ್ನ ಅದು ನಮಗೆ ತೆಗೆದುಕೊಂಡು ಬರುತ್ತೆ. ಇಬ್ರಿ 11ನೇ ಅಧ್ಯಾಯ. ಇವತ್ತು ದೇವರು ಮಾತಾಡ್ತಾರೆ, ಈ ವಾಕ್ಯ ನನ್ನ ಮಕ್ಕಳಿಗೆ ಹೇಳಂತ ಹೇಳಿ ಓದಿ ಅದನ್ನ. 34ನೇ ವಾಕ್ಯ, ಹೀಬ್ರೂಸ್ ಚಾಪ್ಟರ್ 11 ವರ್ಸಸ್ 34 ಆನ್ವರ್ಡ್ಸ್. ಓದಿ ಮಾತನ್ನ. ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬಿಡುಗಡೆ ಬೇಡ ಅಂತೇಳಿ ಮೂಳೆಗಳೆಲ್ಲ ಮುರಿಸ್ಕೊಂಡು ಸತ್ತು ಹೋದ ಅಂತ ಹೇಳುತ್ತೆ. ಯಂತ್ರಗಳಿಗೆ ಹಾಕ್ತಾರಂತೆ. ಯಂತ್ರಗಳಿಗೆ ಹಾಕ್ಬಿಟ್ಟು ಎಲ್ಲ ಮೂಳೆಗಳು ಹಂಗಂಗೆ, ಹೇಗೆ ಕಬ್ಬಿನ ಗಾಣದಲ್ಲಿ ಕಬ್ಬಿನ ಜ್ಯೂಸ್ ಬೇಕಾದ್ರೆ ಆ ಕಬ್ಬು ಒಳಗೆ ಹಾಕ್ತಾರಲ್ಲ, ಆ ರೀತಿ ದೇವ್ರ ಮಕ್ಕಳನ್ನ ಕಬ್ಬಿಣದ ಗಣಕ್ಕೆ ದೇ ಆರ್ ಫೋರ್ಸ್ಡ್ ಇನ್ ಟು ದಟ್ ದೋಸ್ ಮೆಷಿನ್ಸ್. ಆ ಮೆಷಿನ್ಸ್ ಆದಾಗ ಏನ್ ಕೇಳ್ತಾರಲ್ಲಿ, ಯೇಸು ಬೇಕಾ ನಿಮ್ಗೆ? ನಿಜವಾದ ದೇವ್ರು ಬೇಕಾ? ಹೌದು ಬೇಕು. ಹಾಗಾದ್ರೆ ಮಿಷನ್ ಒಳಗೆ ಹೋಗ್ಬೇಕು. ರೆಡಿ, ನಾ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮೂಳೆಗಳನ್ನು ಮುರಿಸಿಕೊಂಡು ಸತ್ತರು. ಇದಕ್ಕೆ ಕೆಲವರು ಏನ್ ಹೇಳ್ತೀರಾ? ಇದು ಒಳ್ಳೆ ಸಾವ, ಕೆಟ್ಟ ಸಾವ. ಇದು ಫಿಸಿಕಲ್ ಆಗಿದ್ದು ಕೆಟ್ಟ ಸಾವೇ, ಆದರೆ ದೇವ್ರ ದೃಷ್ಟಿಯಲ್ಲಿ ಇದು ಮಹಿಮೆಯಾದ ಸಾವಾಗಿರುತ್ತೆ.
ಸ್ಟೇಫಾನ್ಗೆ ಕಲ್ಲು ಹೊಡಿಬೇಕಾದ್ರೆ ಗಾಡ್ ಜಸ್ಟ್ ರೈಸ್ಡ್ ಅಪ್ ಫ್ರಮ್ ದ ಥ್ರೋನ್, ಅವ್ರ ಸಿಂಹಾಸನ ಎದ್ದು ನಿಂತ್ಕೊಳ್ತಾ ಹಾನರ್ ಮಾಡ್ತಾ ನನ್ನ ಮಗ ಬರ್ತಾನೆ ಒಳಗೆ ಅಂತೇಳಿ ಹಾನರ್ ಮಾಡ್ತಾ ಮುರಿಸಿಕೊಂಡು ಸತ್ತರು. ಇವಾಗ ಕೆಳಗೆ ಬನ್ನಿ. ಇನ್ನು ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಎರಡು ಭಾಗವಾಗಿ ಕೊಯ್ದು. ಗರಗಸ. ಎಷ್ಟು ಜನ ಗೊತ್ತು ಗರಗಸ ಅಂದ್ರೆ? ಮರ ಕುಯ್ಯೋದು. ಬಾ ದೇವ್ರೆ, ಅದು ನಿಮ್ಗೊಂದು ದಿನ ತೋರಿಸ್ತೀನಿ, ನೋಡ್ಬೇಕು ನೀವು. ವ್ಯಕ್ತಿಗಳನ್ನ ಹಾಕಿ ಒಳಗೆ ಇಟ್ಬಿಟ್ಟು ಏಸು ಬೇಕಾ, ದೇವ್ರು ಬೇಕಾ ನಿನಗೆ? ಏಸ್ ಬೇಕು ನನಗೆ, ಕೊಲ್ಲು. ದೇಹವನ್ನ ಕೊಲ್ಲು, ಆತ್ಮನ್ನ ಕೊಲ್ಲಲಾರದವರಿಗೆ ಭಯಪಡಬೇಡಿ ನೀವು. ನಿಮ್ಮ ಆತ್ಮನ ಯಾರು ಕೊಲ್ಲಕ್ಕಾಗಲ್ಲ. ಇವತ್ತು ನಾನು ಹೇಳ್ತೇನೆ, ಜೀವಮಾನ ಕಾಲಗಳಲ್ಲಿ ಕರ್ತನಿಗಾಗಿ ನೀವು ಜೀವಿಸೋದಕ್ಕೆ ನೀವು ಆಯ್ತು ಆಗ್ಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಗಳು ನಿಮಗೆ ವಿಶೇಷವಾಗಿ ಬರೋದಕ್ಕೆ ಅವ್ರು ಸಾಧ್ಯ ಆಗೋದಿಲ್ಲ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕೆಲವರನ್ನ ಕೊರಡೆ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳಿಂದ ಕೊಂದರು, ಕೆಲವರನ್ನ ಕಲ್ಲೆಸೆದು ಕೊಂದರು, ಕೆಲವರನ್ನ ಹೇಳಿ ಕೆಲವರನ್ನ ಗರಗಸದಿಂದ. ಆ ಗರಗಸ ಹಿಂಗ ಹಾಕ್ಬೇಕು ಅನಿತಮ್ಮ ಅವರೇ. ಆ ಬಾಡಿ ಹೆಂಗಿದಿರ್ಬೇಕು? ವೈ ಗಾಡ್ ಇಸ್ ಸೋ ಕ್ರೂಯಲ್? ಕಮ್ ಆನ್ ಮ್ಯಾನ್, ಗಾಡ್ ಇಸ್ ನಾಟ್ ಸೋ ಕ್ರೂಯಲ್ ಮ್ಯಾನ್. ವೆನ್ ಯು ಹೇಟ್ ಯುವರ್ ಬಾಡಿ, ವೆನ್ ಯು ಲವ್ ಯುವರ್ ಸೋಲ್, ಆ ಬಾಡಿ ಏನಾಗುತ್ತೆ ನೀ ಕೇರೆ ಮಾಡೋದಿಲ್ಲ ನೀನು. ದೇವ್ ನಮ್ಗೆ ಸ್ತೋತ್ರ. ಕೆಲವರು ಕೊಂದರು, ಕೆಲವರನ್ನ ಗರಗಸದಿಂದ ಕುಯ್ದು ಕೊಂದರು, ಪೀಸ್ ಮಾಡಿ ಕೊಂದುಬಿಟ್ರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ಕೆಲವರನ್ನ ಪ್ರೇರೇಪಿಸಿದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದು ಕೆಲವರನ್ನ ಪ್ರೇರೇಪಿಸಿದರು. ದೇವ್ರ ನಂಬಳ, ನಾನು ದೇವ್ರ ಮಗ ಅಲ್ಲ ಅಂತ ಹೇಳಿ ಹೋಗ್ಬಿಡು. ಅವಾಗ ದೇವದ್ರೋಹಿ ಆಗ್ಬಿಡ್ತಾನೆ, ಅವಾಗ ನೀನು ಸೇವ್ ಆಗ್ಬಿಡ್ತೀಯ, ಎಸ್ಕೇಪ್ ಆಗ್ಬಿಡ್ತೀಯ. ಆ ರೀತಿ ಬಂದು ಕೆಲವರನ್ನ ಪ್ರಚೋದನೆ ಮಾಡಿ ತಪ್ಪಿಸ್ಕೊ ಹೋಗು, ಇದೊಂದು ಒಳ್ಳೆ ಮೂಮೆಂಟ್ ನಿನಗೆ, ತಪ್ಪಿಸ್ಕೊ ನೀನು ಅಂತ ಕೆಲವರು ಪ್ರೇರೇಪಣೆ ಮಾಡಿದ್ರು. ಆದ್ರೂ ಕೂಡ ಪ್ರೇರೇಪಣೆಗೆ ಅವ್ರೇನ್ ಮಾಡಲಿಲ್ಲ, ಕೇರ್ ಮಾಡಲಿಲ್ಲ. ಇನ್ನು ಕೆಲವರನ್ನ ಕತ್ತಿಯಿಂದ ಕೊಂದರು, ಕೆಲವರನ್ನ ಕೊರಡೆ, ಹಿಂಸೆ, ಬಾಧೆ ಇವುಗಳನ್ನ ಅನುಭವಿಸುವವರಾಗಿದ್ದು, ಕುರಿ ಮೇಕೆಗಳ ಚರ್ಮವನ್ನ ಉಟ್ಟುಕೊಂಡವರಾಗಿ ತಿರುಗಾಡಿದವರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ, ಪ್ರೈಸ್ ದ ಲಾರ್ಡ್, 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 ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು. ವಾಗ್ದಾನದ ಫಲಗಳನ್ನ ಹೊಂದಲಿಲ್ಲ. ನೋಡಿದ್ರ, ಒಳ್ಳೆ ಹೆಸರನ್ನ ಇನ್ನೊಬ್ಬರ ಜೊತೆ ಸೇರ್ಕೊಂಡು ತಪ್ಪಾದ ಕೆಲ್ಸಕ್ಕೆ ಹೋಗಬೇಡಿ. ಅವಾಗ ಇಲ್ಲಿ ಮಾಡಿ ಇದು ಮಾಡೋ ಬದಲು ನೀವು ಅಲ್ಲೇ ಮಾಡ್ಬೋದಾಗಿತ್ತೆ. ಹೊರಗಡೆನೆ ಸಭೆಯಿಂದ ಹೊರಗಡೆ ಬದಲು ದೇವ್ರು ಬರಕ್ ಮುಂಚೆ ಅದೇ ಮಾಡ್ತಿದ್ರಿ, ಅದು ಮಾಡ್ಬಿಟ್ಟು ಇಲ್ಲೂ ಬಂದು ಅದೇ ಮಾಡಿದ್ರಿ, ಏನು ವ್ಯತ್ಯಾಸ ಇದೆ? ನಿಮ್ಮ ನೋಡಿ ಯಾರು ಚೇಂಜ್ ಆಗ್ತಾರೆ? ಅದಕ್ಕೆ ಅಲ್ಲಿ ಆಗಿದ್ರಿ, ಇಲ್ಲಿ ಆ ಥರ ಇರಬೇಡಿ. ನಮ್ಮ ಆತ್ಮ ಪ್ರಚೋದನೆ ಆಗುತ್ತೆ. ಇನ್ನು ಕದಿಯೋಣ, ಸುಳ್ಳು ಹೇಳೋಣ, ಏಮಾರ್ಸೋಣ, ಸೋಮಾರಿತನ ಇರೋಣ, ಪ್ರಾರ್ಥನೆ ಮಾಡೋದು ಬೇಡ ಹಂಗೆಲ್ಲ ಅನ್ಸತ್ತೆ ಪ್ರಸಾದ್ ಅವರೇ. ಆದ್ರೆ ನಾವೇನ್ ಮಾಡ್ಬೇಕು? ದೇವ್ರು ಇಲ್ಲ, ನಾ ಬಂದಿರೋದು ಎಕ್ಸ್ಟ್ರಾರ್ಡಿನರಿ ಪ್ಲೇಸ್ ಅಲ್ಲಿ ಬಂದಿದ್ದೇನೆ, ಅದ್ಭುತವಾದ ದೈವ ಸನ್ನಿಧಾನಕ್ಕೆ ಬಂದಿದ್ದೇನೆ, ಅಗಮ್ಯವಾದ ಬೆಳಕಿಗೆ ಬಂದಿದ್ದೇನೆ, ರಾಜಾದಿರಾಜನ ಅರಮನೆಗೆ ಬಂದಿದ್ದೇನೆ. ಅರಮನೆಯೊಳಗೆ ಬಂದ್ಮೇಲೆ ನನಗೆ ಸೆರೆಮನೆ ಇಲ್ಲ, ಸೆರೆಮನೆಗಳಿಂದ ಅರಮನೆ ತರತಕ್ಕಂಥ ದೇವರು ಇವತ್ತು ನನ್ನ ಮಧ್ಯದಲ್ಲಿ ಬಂದಿದ್ದಾನೆ. ಆ ಅರಮನೆಯ ರಾಜಾದಿರಾಜನಿಗೆ ನಾನೊಬ್ಬ ರಾಜಕುಮಾರ, ನಾನು ರಾಜಕುಮಾರಿ ಅನ್ನುವಂಥ ಒಂದು ಟ್ಯಾಗು ನಿನ್ನ ಮೇಲೆ ಇದ್ಬಿಟ್ರೆ, ಹಣೆ ಮೇಲೆ ಬರೆದು ಬಿಟ್ರೆ, ನಾನು ಹೇಳ್ತೇನೆ, ನಿನ್ನ ವರ್ಡ್ಸು, ನಿನ್ನ ಕ್ಯಾಲಿಬರು, ನಿನ್ನ ಕ್ವಾಲಿಟಿ, ನಿನ್ನ ಪ್ರೇಯರ್ ಲೈಫು, ನಿನ್ನ ಸ್ಟೈಲ್ ಆಫ್ ಪ್ರೇಯರು, ನಿನ್ನ ಮೋಡ್ ಆಫ್ ಗಿವಿಂಗು, ನಿನ್ನ ಕನ್ಸಿಸ್ಟೆನ್ಸಿ ಆಫ್ ಫೇತು ಎಲ್ಲ ವ್ಯತ್ಯಾಸ ಆಗಿ ಹೋಗ್ಬಿಡುತ್ತೆ. ವ್ಯತ್ಯಾಸ ಆಗುತ್ತೆ. ಅದಕ್ಕೆ 2 ದಿನ ಬದುಕಿದ್ರು ನಾವು ಸಿಂಹವಾಗಿ ಬದುಕಬೇಕು. 20 ವರ್ಷ ಸಭೆಯಲ್ಲಿ ಇದ್ದೀನಿ ಅಂದ್ಬಿಟ್ಟು ಉಂಡಿ ಡಬಲ್ ಕೈ ಹಾಕೊಂಡು ನೀನು ಕತ್ಕೊಂಡು ಕೂತ್ಕೊಂಡ್ರೆ 20 ವರ್ಷ ಇದ್ದು ಏನು ಪ್ರಯೋಜನ ಇಲ್ಲ. ನೀನು 20 ವರ್ಷ ಇರೋದಕ್ಕಿಂತ 2 ತಿಂಗಳು ಬಂದಿಲ್ಲಿ ಸೇವೆ ಮಾಡಿ ಘನವಾಗಿ ಅವನು ಸತ್ತೋಗ್ತಾನಲ್ಲ, ಅವನು ಇವನ್ಕಿಂತ ಶ್ರೇಷ್ಠವಾದಂತ ಅಪ್ಪ ಹೇಳ್ತಾರೆ, ಶ್ರೇಷ್ಠವಾದನಂತ ಅಪ್ಪ ಹೇಳ್ತಾರೆ. ಇವರೆಲ್ಲರೂ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡ್ಕೊಂಡ್ರು. ಎಷ್ಟು ಜನ ನಂಬಿಕೆ ಮೂಲಕ ಒಳ್ಳೆಯ ಹೆಸರು ಸಂಪಾದನೆ ಮಾಡಕ್ಕೆ ಇಷ್ಟಪಡ್ತೀರಾ? ಎಷ್ಟು ಕಳ್ತನ ಮಾಡ್ತೀಯಾ ಅದೆಲ್ಲ ಲೆಕ್ಕಕ್ಕೆ ಬರುತ್ತೆ, ಎಷ್ಟು ಒಳ್ಳೇದು ಮಾಡ್ತೀಯಾ ಅದು ಘನವಾದ ಲೆಕ್ಕಕ್ಕೆ ಬಂದ್ಬಿಡತ್ತೆ. ಅದಕ್ಕೆ ಸಂಪಾದನೆ ಮಾಡ್ತೀರಾ, ಘನವಾಗಿ ಮಾಡಿ, ಶುದ್ಧವಾದ ದಾರಿಲಿ ಮಾಡಿ. ಬಟ್ ಅದಕ್ಕೆ ಈ ಸಭೆಗೆ ನೀವು ಬರೋದೇನಕ್ಕೆ? ನಿಮ್ಮನ್ನ ದೇವ್ರು ಬೆಳಕು ಮಾಡ್ತಾರೆ.
ಇಲಿಮಿನೇಟ್ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ದೇ ನಿಮ್ಮನ್ನ ಡಿಸ್ಪ್ಲೇ ಮಾಡ್ತಾರೆ. ಘನವಾಗಿರ್ಬೇಕು ಸೆಬಾಸ್ಟಿನ್ ಅವರು, ಘನವಾಗಿರ್ಬೇಕು ಕುಮಾರಣ್ಣ ಅವರು, ಘನವಾಗಿರ್ಬೇಕು ಮಂಜುನಾಥ್ ಅವರು, ಘನವಾಗಿರ್ಬೇಕು ಲಾರೆನ್ಸ್ ಅವರು ಅಂತ ಹೇಳಿ ನಿಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಬರ್ತಾರೆ. ಆಗ ನೀವು ಒಬ್ಬೊಬ್ರಿಗೂ ರಿಸಂಬಲ್ ಆಗ್ತಾ ಹೋಗ್ತೀರಾ. ನೀವು ರಿಸಂಬಲ್ ಆಗ್ತಾ ಹೋಗ್ತೀರಾ. ಜಾನ್ ಅವರು 10 ಜನಕ್ಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಭೈರೇಶ್ ಅವರು ಒಂದು 20 ಜನಕ್ಕೆ ಅಟ್ರಾಕ್ಷನ್ ಆಗ್ತಾರೆ, ನಾಗೇಶಣ್ಣ ಅವರು ಅವರೊಂದು 200 ಜನಕ್ಕೆ ಒಬ್ಬ ಅವ್ರ ಥರ ಇರಬೇಕು ನಾನು, ಈ ರೀತಿ ನಿಮ್ಮಲ್ಲಿ ಮೋಟಿವೇಶನ್ ಬರುತ್ತೆ. ಅದಕ್ಕೆ ಅವರು ಒಳ್ಳೆಯ ಹೆಸರನ್ನ ನಂಬಿಕೆ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಳ್ಳೋದಕ್ಕೆ ವಾಗ್ದಾನದ ಫಲಗಳನ್ನ ಬೇಡ ಅಂತ ಬಿಟ್ಬಿಡ್ತಾರೆ. ಬೇಡ, ವಾಗ್ದಾನದ ಫಲ ಹೊಸ ಒಡಂಬಡಿಕೆಯಿದೆ. ಅದು ಆ ವಾಗ್ದಾನದ ಫಲ ಕ್ರಿಸ್ತನ ಮುಖಾಂತರ ಬರುತ್ತೆ. ಅದಾದ ಬರಕ್ಕೆ ಮುಂಚೆ ಇದು ನನ್ ಬೇಡ ಅಂತ ಹೇಳ್ತಾರೆ. ನೋಡಿದ್ರೆ ಅದೇ ನಮ್ಗೆ ಸ್ತೋತ್ರವಾಗಿ ಆಗ ಒಂದು ಸಾವು ಬರುತ್ತೆ ಅಂದ್ರೆ ನೀವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಅದು ನಮ್ಮ ಕಣ್ಣೀರು ಬರುತ್ತೆ. ಯಾಕಂದ್ರೆ ವಿ ಆರ್ ಲಿವಿಂಗ್ ಇನ್ ಫ್ಲೆಶ್, ಆಬ್ವಿಯಸ್ಲಿ ವಿಲ್ ಗೆಟ್ ದಟ್ ವಾಟರ್ ಅಲ್ವಾ. ಮಾಂಸದಲ್ಲಿ ಇದ್ದಿದ್ದಕ್ಕೆ ಅವನ್ನ ಮುಟ್ತಾ ಇದ್ವಿ, ತಪ್ಕೊಳ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಇನ್ನು ಅವ್ರು ಸಿಕ್ಲಿಲ್ಲ ಅಂತೇಳಿ ಆ ಒಂದು ಅಗಲುವಿಕೆ ಏನಾಗುತ್ತೆ, ಸಪರೇಷನ್ನು ನಮಗೆ ದುಃಖ ಉಂಟು ಮಾಡುತ್ತೆ ರೋಹಿಣಿ ಅವರೇ. ಆದರೆ ಅದು ಪರ್ಮನೆಂಟ್ ಆಗಿರೋದಿಲ್ಲ. ಒನ್ ಡೇ ವಿಲ್ ಕಮ್. ಪೌಲ್ ಹೇಳ್ತಾರೆ, ನಾವು ಪಾರದರ್ಶಕವಾದ ದರ್ಪಣದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ದಿನ ಬರುತ್ತೆ ನೇರವಾದ ದರ್ಪಣದಲ್ಲಿ. ಈಗ ದೇವ್ ನಮಗೆ ಮಂಜಾ ಕಾಣ್ತಾ ಇದ್ದಾರೆ. ಆಗ ನೇರವಾದ ದರ್ಪಣ ಅಂದ್ರೆ ಏನು? ಈ ಕನ್ನಡಕದಲ್ಲಿ ಸ್ವಲ್ಪ ಮಂಜು ಬಿದ್ದುಬಿಟ್ರೆ ನೀವೆಲ್ಲ ಹೆಂಗ್ ಕಾಣ್ತೀರಾ? ನನಗೆ ಮಂಜಾ ಕಾಣ್ತೀರಾ? ಅದು ಕನ್ನಡಕ ಎಲ್ಲ ಒರೆಸ್ಬಿಟ್ಟು ನೋಡಿದ್ರೆ ಸ್ಪಷ್ಟವಾಗಿ ಆ ಕ್ಲಿಯರ್ ಕನ್ನಡಕ ದೇವ್ರ ಪರಲೋಕದಲ್ಲಿ ತರ್ತಾರೆ ನಮ್ಮನ್ನ. ಹಲ್ಲೆಲೂಯಾ. ಅಲ್ಲಿ ಪೌಲನ ನೋಡ್ತೇವೆ, ಅಬ್ರಾಮನ ನೋಡ್ತೇವೆ, ದಾವಿದ ನೋಡ್ತೇವೆ, ಸಾಲಮನ ನೋಡ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ನೋಡಕ್ಕೆ ದೇವ್ ನಮ್ಗೆ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಆಗ ಈ ಲೋಕದಲ್ಲಿ ನಿಮ್ಗೆ ಕರ್ಕೊಂಡ್ಬಂದ್ರೆ, ಸಭೆಯನ್ನು ಕರ್ಕೊಂಡ್ಬಂದಿದ್ದಾರೆ, ನೀನು ಯೂಸ್ಫುಲ್ ಆದ ಒಂದು ವೆಸಲ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ ಅಪ್ಪ ನಿಮ್ಮನ್ನ ಇಲ್ಲಿ ಆಯುಧಪಡಿಸಿ ಕರ್ಕೊಂಡ್ಬಂದಿದ್ದಾರೆ. ಆ ಆಯುಧ ಅನ್ನುವಂಥ ಪಾತ್ರೆಯನ್ನು ಸಿದ್ಧರಾಗಿ ಅಪ್ಪನಿಗೆ ಒಪ್ಪಿಸ್ಕೊಟ್ಬಿಟ್ರೆ ನಿಮ್ಮ ಟೈಮ್ ಬಿಗಿನ್ ಆಗುತ್ತೆ. ಗಾಡ್ ಟೇಕ್ ದಟ್ ವೆಸಲ್, Karen, he will take that vessel, use for the master's purpose. ಹಲ್ಲೆಲೂಯಾ. If any man purge himself, ಒಬ್ಬನು ತನ್ನ ಎಲ್ಲ ಈನ ನಡತೆಯುಳ್ಳನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡು ಆಯ್ತವಾದರೆ ದೇವರು ಅವನನ್ನು ಉತ್ತಮವಾದ ಪಾತ್ರೆಗೆ ಉಪಯೋಗಿಸುವ ಬಳಕೆಗೆ ಅವನು ಪಾತ್ರನಾಗ್ತಾನೆ. ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧನಾಗುವಂತೆ ಮಾಸ್ಟರ್ ಅಂದ್ರೇನು, ಯಜಮಾನನ ಕೈಯಿಂದ ಉಪಯೋಗಿಸಲ್ಪಟ್ಟ ಪಾತ್ರೆಯಾಗಿರ್ತಾನೆ. ಇಂಥ ಹುಡುಗಿ, ಇಂಥ ಹುಡುಗ, ಇಂಥ ಪ್ರವಾದಿತರನ್ನೇ ಬೆಳಿಬೇಕಂತ ದೇವರು ನಿರ್ದಿಷ್ಟ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಆಗ ನೀವೆಲ್ಲ ಇಲ್ಲಿ ಕೂತಿದ್ದೀರಾ, ಒಳ್ಳೆ ಕಡೆ ಬಂದು ಕೂತಿದ್ದೀರಾ, ಆಮೆನ್. ಒಳ್ಳೆ ಸ್ಥಾನದಲ್ಲಿ ಕೂತಿದ್ದೀರಾ. ಹಲ್ಲೆಲೂಯಾ. ಆದ್ರೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ನಾನು ಹೇಳ್ತೇನೆ, ಇಲ್ಲಿಂದ ನೀವು ಉಪಯೋಗ ಆಗ್ಬೇಕು. ಉಪಯೋಗ ಆಗ್ಬೇಕಾದ ಪಾತ್ರೆಯಾಗಿ ನೀವು ಯಾವಾಗ ಅಪ್ಪನಿಗೆ ಒಪ್ಪಿಸಿಕೊಟ್ಟು ದೇವರ ಚಿತ್ತಕ್ಕೆ ಒಂದು ಬರ್ತೀರಾ, ಅಪ್ಪ ನಿಮ್ಮನ್ನು ಅಲ್ಲಿಂದ ತನ್ನ ಚಿತ್ತಕ್ಕಾಗಿ ಅವರು ಉಪಯೋಗ ಮಾಡುವ ಪಾತ್ರೆಯಾಗಿ ಅವ್ರು ನಿಮ್ಮನ್ನು ಉಪಯೋಗ. ಒಬ್ಬ ರಾಜ ಅರಮನೆಯಲ್ಲಿ ಕೂತ್ಕೊಂಡು, ಇಫ್ ಎ ಕಿಂಗ್ ಕಮ್ಸ್ ಅಂಡ್ ರೈನ್ ಆನ್ ದ ಥಾನ್, ಇಫ್ he doesn't go any war, can he this king called as a king? No. ಅವನಿಗೆ ಬ್ಯಾರಿಯರ್ಸ್ಗಳು ಬರುತ್ತೆ, ವಾರ್ಗಳು ಬರುತ್ತೆ. ಆ ಯುದ್ಧಗಳನ್ನ ಅವ್ನು ಮಾಡೋಕ್ಕೆ ಹೋಗೋನಾಗ್ಬೇಕಾ. ನೀವೆಲ್ಲ ರಾಜಕುಮಾರ ಕುಮಾರಿಗಳು ಒಳ್ಳೆ ಪ್ರವಾದಿ ಹತ್ರ ಬಂದು ನೀವು ಕೂತ್ಕೊಂಡಿದ್ದೀರಾ. ಆದ್ರೆ ನಾನೇನ್ ಹೇಳ್ತೀನಿ, ನಮ್ಮ ಮನೆ ಇದಲ್ಲ. ಅದಕ್ಕೆ ಹಿಂಗೆ ತೋರಿಸ್ದೆ, ಒಬ್ಬೊಬ್ರು ಗರಗಸದಿಂದ ಕೊಂದ್ರು, ಕುತ್ತಿಗೆ ಕುಯ್ದು ಕೊಂದ್ರು, ಇದೆಲ್ಲ ಕೊಂದ್ರು, ಅಯ್ಯೋ ಇದೆಲ್ಲ ಸೈತಾನ್ ತಂದ. ಇಲ್ಲ ಮಕ್ಕಳೇ, ದೇವ್ರ ಮಹಿಮೆಗಾಗಿ ಬರತಕ್ಕ ಮರಣ ಇದು ಅಲ್ವಾ. ಮಹಿಮೆಗಾಗಿ ನಾನು ಹೇಳ್ತೇನೆ, 80 ವರ್ಷ ನೀನು ಚೆನ್ನಾಗಿ ಬದುಕ್ಬಿಟ್ಟು ಒಂದು ಆಕ್ಸಿಡೆಂಟ್ ಒಂದು ತಡೆ ಇಲ್ಲದೆ ಅಂತಿಮವಾಗಿ ನೀನು ನರಕಕ್ಕೆ ಹೋದ್ರೆ ಹೆಂಗಿರುತ್ತೆ? ಬಾ ರಾಜ ಬಾಬಾ ಅಂತ ಸೈತಾನ್ ಕರೀತಾ ಇರ್ತದೆ. ಯಾಕೆ 80 ವರ್ಷ ಅಲ್ಲೇ ಬಾಳಿದ್ಯೆ? 80 ವರ್ಷ ಬದಲು ಬೇರೆ 28 ವರ್ಷ ನೀನು ದೇವ್ರಿಗಾಗಿ ಬದುಕ್ಬಿಟ್ಟು ಒಂದು ಮಾಟ್ರೇಡ್ ಆಗಿ ಹೆಂಗೋ ಸತ್ತು ದೇವ್ರಿಗಾಗಿ ಆಕ್ಸಿಡೆಂಟ್ ಅಲ್ಲಿ ಏನೋ ಸತ್ತೋಗ್ಬಿಟ್ಟೆ ಅಂದ್ರೆ ನೀನ್ ನೇರವಾಗಿ ತಂದೆ ಮನೆಗೆ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. DGS ದಿನಕರನ್ ಅವ್ರ ಮಗಳು ಲಾರಿ ಆಕ್ಸಿಡೆಂಟ್ ಸತ್ತೋದ್ಲು ರೀ. ಮಂಗಳೂರಿಂದ ಕೊಯಮತ್ತೂರಿಗೆ ಬರಬೇಕಾದ್ರೆ ಹಿಂದ್ಗಡೆಯಿಂದ ಬಂದ ಲಾರಿ ಹೊಡೆದಿದ್ದು, ಇವರೆಲ್ಲ ಪೀಸ್ ಆಗಿ ಕುತ್ಕೊಂಡು ಅಪ್ಪ ಕೈ ಕಾಲ ಹೊಡ್ಕೊಂಡು ಮಗಳೇ ಅಂತ ಹೇಳ್ತಾರೆ. ಮಗಳು ಎಂಜನ್ ಅಪ್ಪಚ್ಚಿ ಆಗ್ಬಿಟ್ರು. ಕೆನ್ ಯು ಕಾಲ್ ದಿಸ್ ಇಸ್ ಎ ಡನ್ ಬೈ ಡೆವಿಲ್? ಏನ್ ಹೇಳ್ತೀರ ಅದಕ್ಕೆ? DGS ದಿನಗಳ ಸತ್ರಲ್ಲ ಅವ್ರು ಎಪ್ಪ ಪ್ರೇ ಮಾಡದಂತೆ, ಏನ್ ದೇವ್ರೆ ಹಿಂಗೆಲ್ಲ ಮಾಡ್ಬಿಟ್ಟಿದ್ಯಾ, ಜನ ಕೇಳ್ತಾರೆ, 100 ಜನಕ್ಕೆ ಹೀಲಿಂಗ್ ಮಾಡಿದ್ಯಾ ನೀನು, ನಿನ್ ಮಗಳಿಗೆ ಈ ತರ ಆಗೋಯ್ತಲ್ಲೋ ಬುಟ್ಟಾಳ ಅಂತೆಲ್ಲ ಹೇಳ್ಬೇಕಾದ್ರೆ ದೇವ್ರು ಹೇಳದೆ, ನಾನು ಇಷ್ಟಪಟ್ಟೆ ಕರ್ಕೊಂಡಿದ್ದೀನಿ ನನ್ನ ಮಗಳನ್ನ, ನೀನ್ ಯಾರು ಕೇಳಕ್ಕೆ? ನಿನ್ ಮಗು ಬೇಕಂತ ಕೇಳ್ದ? ಇಲ್ಲ. ಮಗು ಹೆಣ್ಣು ಮಗು ಬೇಕಂತ ಕೇಳ್ದ? ಇಲ್ಲ. ಮಗು ಉದ್ದ ಆಗ್ಬೇಕಂತ ಕೇಳ್ದ? ಇಲ್ಲ. ಮಗು ಜ್ಞಾನ ಬೇಕಂತ ಕೇಳ್ದ? ಇಲ್ಲ. ಎಲ್ಲ ನಾನೇ ಕೊಟ್ಟಿದ್ದು. ನಾನೇ ಕೊಟ್ಟ ಮೇಲೆ ನಾನು ತಗೊಳಕ್ ಅಧಿಕಾರ ಇಲ್ವಾ ಇದನ್ನ?
ನೀನು ಅಲ್ಲೇ, ನಾನು ನಿನ್ನನ್ನು ತಗೊಳ್ತೇನೆ, ನೀನು ನನ್ನ ಸನ್ನಿಧಾನಕ್ಕೆ ಬರ. ಇವಾಗ ಆ ಅಪ್ಪನ ತೀರ್ಕೊಂಡ್ಬಿಟ್ರು. ಒಂದಿನ ದೇವ್ರ ದರ್ಶನ ತೋರಿಸ್ಬೇಕಾದ್ರೆ ಅವ್ರ ಮಗಳು ದೇವ್ರ ಸನ್ನಿಧಾನದಲ್ಲಿ ದೇವದೂತರ ಮಧ್ಯದಲ್ಲಿ ಕೂತ್ಕೊಂಡು ವೀಣೆ ಹಿಡ್ಕೊಂಡು ಅವಳು ಹಾಡಾಡ್ಕೊಂಡಿರೋದು ಈ ಅಪ್ಪ ನೋಡಿದ್ರಂತೆ. ಈ ಅಪ್ಪ ಹೇಳಿದಂತೆ, ನನ್ನ ಮಗಳನ್ನ ತೋರಿಸಿ ಎಲ್ಲಿದ್ದಾಳೆ. ನೋಡಿದ ತಕ್ಷಣ ಅಪ್ಪ ಹೇಳಿದಂತೆ, ನೋಡ್ದ ನಿನ್ನ ಮಗಳನ್ನ ಎಲ್ಲಿದ್ದಾಳಂತ, ನಿನ್ನ ಜೊತೆ ಇದೆ ತಲೆ ತಿರ್ಕೊಂಡಿದ್ರವಳು, ಇಲ್ಲಿ ಬಂದು ಎವರಲ್ಲಿ ವೀಣೆ ಬಾರಿಸ್ಕೊಂಡು ನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ, ಬೇಗ ಬಂದು ನೀನು ವೀಣೆ ಬಾರಿಸ್ ಬಾ, ಇಲ್ಲಿ ನೀನು ಬೇಗ ಬಾ. ಅಧಿಕಾರ ದೇವ್ರ ಮೇಲೆ, ಜೀವದ ಮೇಲೂ ಮರಣದ ಮೇಲೆ ಅಧಿಕಾರ ದೇವ್ರಿಗಿದೆ. ಆಗ ಅದಕ್ಕೆ ಲೈಫ್ ಇಸ್ ಸರ್ಟನ್, ನೀರಿನ ಮೇಲೆ ಗುಳ್ಳೆ ಇದೆ. ಅದಕ್ಕೆ ನಾನು 24 ಗಂಟೆ ಪಡ್ಕೊಳ್ತೀನಿ. ಚೆನ್ನಾಗಿದ್ದಾಗಲೇ ಬೇಗ ಬೇಗ ಒಳ್ಳೆ ಕೆಲಸಗಳು ಮಾಡ್ಕೊಳ್ಳಿ. ದುಷ್ಟನ ಆತ್ಮದಲ್ಲಿ ದೇವ್ರು ಸಂತೋಷ ಪಡಲ್ಲ, ನೀತಿವಂತರ ಆತ್ಮದಲ್ಲಿ ದೇವ್ರು ಸಂತೋಷ ಪಡ್ತಾರೆ. Hallelujah. Amen. ಅದಕ್ಕೆ ನಿಮ್ಮ ಲೈಫ್ ಸ್ಪ್ಯಾನ್ ಎಷ್ಟಿದೆ ದಿನ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಆಯುಷ್ಕಾಲ ಎಷ್ಟು ದಿನ ಇದೆ, ವಿ ಡೋಂಟ್ ನೋ. ಆ ಆಯುಷ್ಕಾಲ ಎಷ್ಟು ದಿನ ಇದೆ, ಅಷ್ಟು ದಿನದೊಳಗೆ ಆದಷ್ಟು ಬೇಗ ನಿಮ್ಮ ಪ್ಲಸ್ ಪಾಯಿಂಟ್ ದೇವ್ರಿಗಾಗಿ ಕೆಲಸಗಳನ್ನ ಮಾಡ್ತಾ ಬಂದ್ಬಿಡಿ. Hallelujah. ಬಲ ನಂಬಿಗಸ್ತ ಆಳೆ ನನ್ನ ತಂದೆಯ ಮನೆಯೊಳಗೆ ಬಾ ಅಂತ ದೇವ್ರು ಬಂದು ನಮ್ಮನ್ನ ಕರೀತಾರೆ. ಓ ಗುಡ್ ಸ್ಟೀವರ್ಡ್ಸ್, ಓ ಗುಡ್ ಸರ್ವೆಂಟ್, ಸ್ಟೀವರ್ಡ್ ಸರ್ವೆಂಟ್, ಕಮ್ ಇನ್ ಟು ಮೈ ಫಾದರ್ಸ್ ಹೌಸ್, ಎಂಜಾಯ್. ನಾನು ಹಸಿದ್ದೆ, ನೀನು ಊಟವನ್ನು ಕೊಟ್ಟೆ, ನಾನು ಬಾಯರಿದ್ದೆ, ನೀರನ್ನು ಕೊಟ್ಟೆ, ನಾನು ಸೆರೆಮನೆಯಲ್ಲಿದ್ದೆ, ನೀನು ಬಂದು ಉಪಚರಿಸಿದ್ದೆ, ನಾನು ಅಸ್ವಸ್ಥನಾಗಿದ್ದೆ, ನೀನು ಬಂದು ನಾನು ಉಪಚಾರ ಮಾಡಿದೆ. ಇದನ್ನೆಲ್ಲ ನಿಮಗೆ ಯಾವಾಗ ಮಾಡಿದ್ವಿ ದೇವರೇ ಅಂತ ಜನ ಕೇಳಬೇಕಾದ್ರೆ, ಈ ಅಲ್ಪವಾದವರಲ್ಲಿ ಏನೆಲ್ಲ ಮಾಡಿದ್ದೀರಾ ಅದು ನನಗೆ ಮಾಡಿದ್ದಾಗಾಯ್ತು. Amen. ಅದಕ್ಕೆ ಸಭೆಯೊಳಗೆ ಅಲ್ಪವಾದ ಕಾರ್ಯಗಳನ್ನ ನಾವು ಏನೆಲ್ಲ ದಾನ ಧರ್ಮಗಳು ಮಾಡ್ತೀವಿ, ಅವೆಲ್ಲ ದೇವರಿಗೆ ಮೆಚ್ಚುಗೆ ಆದ ಕಾರ್ಯಗಳಾಗಿ ಹೋಗುತ್ತೆ. ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಜೀವಮಾನ ಕಾಲಗಳಲ್ಲಿ ಕರ್ತನ ಜೊತೆ ನಾವು ಇರಬೇಕಾದ್ರೆ ನಮ್ಗೆ ಯಾವುದು ವಿರೋಧಗಳು ಇರೋದಿಲ್ಲ. ಮಕ್ಕಳೇ, ನಿಮ್ಗೆ ಸಮಯಗಳು ಕೊಡಬೇಕಾದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಹಣದಿಂದ, ನಿಮ್ಮ ಕ್ರಿಯೆಗಳಿಂದ, ನಿಮ್ಮ ಗಿಫ್ಟ್ಗಳಿಂದ, ವರಗಳಿಂದ ದೇವರ ಸೇವೆಗೆ ನೀವು ಉಪಯೋಗ ಆಗ್ರಿ ಅನ್ನೋದು ಇಷ್ಟಪಡ್ತಾರೆ ದೇವರು. ಅದಕ್ಕೆ ಪೌಲ್ ಹೇಳ್ತಾರೆ, ನಾನು ಕ್ರಿಸ್ತನಲ್ಲಿ ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. Hallelujah. ಅವ್ರ ನಂಬಿಕೆನ, ವಿಶ್ವಾಸವನ್ನ ಕಾತ್ಕೊಂಡ್ರು. ನೆಕ್ಸ್ಟ್ ಅವರು ಓಟವನ್ನ ಮುಗಿಸಿಲ್ಲ. ಅವ್ರಿಗೆ ವಯಸ್ಸಾಗಿರಲಿಲ್ಲ, ವರಿ ಮಾಡಬೇಡ. ದೇವ್ರ ದೃಷ್ಟಿ ಅವ್ನಿಗೆ ವಯಸ್ಸಾಗಿತ್ತು ಅಂತ ನಾನು ಹೇಳ್ತೀನಿ. ವಯಸ್ಸಾದ್ಮೇಲೆ ಓಟ ಮುಗಿಯತ್ತೆ ತಿಳ್ಕೊಬೇಡಿ. ಸ್ಟೇಫಾನ್ ಓಟ ಮುಗಿದು ಬಿಡ್ತಾ. ಸ್ಟೇಫಾನ್ಗೆ 32 ವರ್ಷ, ಸತ್ತೋಗ್ಬಿಟ್ಟ, ಕಲ್ಲೊಡೆದು. ಅವ್ನಿಗೆ ವಯಸ್ಸಾಗೋಯ್ತಾ? When Stephen was stoned to death, what was his age? He was a young man, young and energetic man. They throw the stone, they stoned him. ಅವನ್ನ ಸ್ಟಕ್ ಡೌನ್ ಮಾಡಿದ್ರು. ಕಲ್ಲುಗಳು ಒಡೆದು 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 ಒಂದೊಂದು ಕಲ್ಲು ಬೀಳ್ತಾ 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 ಕೊನೆ ಎಲ್ಲ ಬಿದ್ದ ಮೇಲೆ ಅನಿಲ್ ಅವರೇ ಅವ್ನು ಹೇಳ್ತಾರೆ, ತಂದೆ ನನಗೆ ಕ್ಷಮಿಸು, ನನ್ನ ಆತ್ಮ ಸೇರಿಸ್ಕೊಂಡು ನಿನ್ನ ಕೈಲಿ ಕೊಡ್ತೀನಪ್ಪ ಅಂದರೆ ಅವನ ಓಟ ಮುಗಿಸ್ತಾ ಅಂತ ಅರ್ಥ. ಏಸಪ್ಪ ಶಿಲುಬೆ ಮೇಲೆ, ತಂದೆ ಎಲ್ಲ ಮುಗಿಯಿತು, ನನ್ನ ಆತ್ಮವನ್ನ ನಿನ್ನ ಕೈಲಿ ಕೊಡ್ತೇನಪ್ಪ. ಅದಕ್ಕೆ ಮನೆಗೆ ಹೋದ್ಮೇಲೆ ಗಂಡ ಹೆಂಡತಿ ಗಂಡನ ಹತ್ರ ಜಗಳ ಆಡಬೇಡಿ. ನೋಡ್ರಿ, ನಾವು ಇರೋದಿನ ಸ್ವಲ್ಪ ವರ್ಷ, ನಾವು ದೇವ್ರಿಗಾಗಿ ಜೀವಿಸ್ಬೇಕ್ರಿ, ದೇವ್ರಿಗಾಗಿ ಇರಬೇಕು ಕಣೆ. ಹೌದಮ್ಮ, ನಾ ಇರ್ತೀನಮ್ಮ. ಅಮ್ಮ ಮಮ್ಮಿ ಡ್ಯಾಡಿ ನಾವು ದೇವ್ರಿಗಾಗಿ ಇರ್ತೀವಿ. ಈ ರೀತಿ ನೀವು ಡಿಸ್ಕಷನ್ ಮಾಡಬೇಕಾದ್ರೆ ದೇವರಲ್ಲಿ ನಿಮ್ಗೆ ಅಲ್ಲಿ ಕೆಲಸ ಮಾಡ್ತಾರೆ, ಆರಂಭ ಮಾಡ್ತಾರೆ. ದ ಬಾಡಿ ಬಿಲಾಂಗ್ಸ್ ಟು ಕ್ರೈಸ್ಟ್ ಆ್ಯಂಡ್ ದ ಕ್ರೈಸ್ಟ್ ಇಸ್ ದ ಹೆಡ್ ಆಫ್ ದ ಚರ್ಚ್ ಆ್ಯಂಡ್ ದಟ್ ಹೆಡ್ ನೋಸ್ ವಾಟ್ ಟು ಬ್ರಿಂಗ್ ದೇರ್. ದ ಮಿಸ್ಪ್ಲೇಸಲ್ಲಿ ಏನು ಹಾಕ್ಬೇಕು ಆ ಹೆಡ್ಗೆ ಚೆನ್ನಾಗಿ ಗೊತ್ತಿದೆ. ಈ ತಲೆ ಕೆಲಸ ಮಾಡತ್ತೆ ರೀ? ನಿಮ್ಮ ತಲೆ ಕೆಲಸ ಮಾಡತ್ತಾ? ಇಲ್ಲಿ ನಡ್ಕೊಂಡು ಹೋಗುತ್ತಾ ತಲೆ? ಇಲ್ಲ, ಏನು ಮಾಡ, ಸುಮ್ಮನೆ ಇದ್ದ ಕಡೆನೇ ಇರ್ತದೆ. ತಟ್ಟೆ ಬಂದ ತಕ್ಷಣ ಅನಿತಾ ಊಟ ಎತ್ಕೋ, ಕೈ ಬರ್ತದೆ ಸಿಗ್ನಲ್. ಅನಿತಾ ಮುಂದೆ ಹೋಗು, ಮುಂದೆ ಹೋಗ್ತದೆ. ಎಲ್ಲ ಸಿಗ್ನಲ್ ಕೊಡ್ತದೆ. ಇದು ಬರೀ ಇದ್ರ ಕೆಲಸ ಬರೀ ಏನು, ಒಂಥರ ರೆಡಾರ್ ಸೆಕ್ಷನ್ ಇದ್ದಂಗೆ ಇದು ತಲೆ. ಮೀದಿ ಎಲ್ಲ ಕೈ ಕಾಲ್ತಾ ಪಣ್ಣಿಟ್ಕೋ. ಕಾಲ್ ಸೋಲೋ ನಾಂತ ನಡಕರೆ ಡೈ ಮೂಡು ವಾಯಿ ನಾಂತ ಸಿಗ್ನಲ್ ಹುಡುಕು. ಸಿಗ್ನಲ್ ಕಾಲು ಹೇಳುತ್ತೆ, ನಾನು ಜಂಬಕ್ಕೆ ನಾನು ತಾನೇ ನಡೀತಾ ಇದ್ದೀನಿ. ತಲೆ ಹೇಳುತ್ತೆ, ಮುಚ್ಕೊಂಡು ಕೂತ್ಕೋ, ನಾನು ತಾನೇ ಸಿಗ್ನಲ್ ಕೊಡ್ತಿದ್ದೀನಿ. ನಾನು ಈಗ ಸಿಗ್ನಲ್ ಕೊಡಲ, ಕಾಲು ಹಿಂದಿಂದೆ ಹೋಗ್ಬಿಡ್ತದೆ. ಆಮೇಲೆ ಅದು ಮುಂದೆ ಹೋಗ ನಾ ಸಿಗ್ನಲ್ ಅಲ್ವಾ, ಎಲ್ಲ ಆಗತ್ತೆ. ಏಸಪ್ಪ ಬಂದು ಈ ತಲೆ, ಈ ಸಭೆಗೆ ಅವ್ರ ತಲೆ ಆಗಿದ್ದಾರೆ. ಆಗ ನೀವೆಲ್ಲ ಕೈಗಳು, ಕಾಲುಗಳು, ಬೆರಳುಗಳು, ಕಿವಿಗಳು, ಕಣ್ಣುಗಳು, ಮೂಗುಗಳು, ನೀವೆಲ್ಲ ಒಂದೇ ಬಾಡಿಯೊಳಗೆ ಹೊಂದಾಣಿಕೆಯಾಗಿಡಲ್ಪಟ್ಟಿದ್ದೀರಿ. ಒಂದೇ ಬಾಡಿಯೊಳಗೆ ಇಡಲ್ಪಟ್ಟಿದ್ದೀರಿ. ಹೊಂದಾಣಿಕೆ. ಎಲ್ಲ ಅಂಗಾಂಗಗಳು ವಿಚಿತ್ರವಾಗಿದ್ರು ಕೂಡ ಎಲ್ಲ ಒಂದೇ ಬಾಡಿಗೆ ಕೆಲಸ ಮಾಡುತ್ತೆ. ಒಂದೇ ಬಾಡಿಗೆ ಕೆಲಸ ಮಾಡುತ್ತೆ. ಕೈ ಹೇಳುತ್ತೆ, ನಾನೇ ಕಷ್ಟಪಡ್ತಾ ಇದ್ದೀನಿ,
ಹೊಟ್ಟೆ ಹೇಳುತ್ತೆ, ನಿನ್ನ ಕೈ ಕೊಟ್ಟು ಕೆಲಸ ಕೊಟ್ಟು ಶಕ್ತಿ ಕೊಡೋದು ನಾನೇ ಕೊಡ್ತಿರೋದು, ಊಟ ಒಳಗೆ ಬರ್ತಾ ಇದೆ. ಸೊ ಎಲ್ಲ ಹೊಂದಾಣಿಕೆ ಇದೆ ನಿಮ್ಗೆ. ಆಗ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಅಂಗಾಂಗಳಾಗಿದ್ದೀರಾ. ದೇವ ನಮಗೆ ಸ್ತೋತ್ರ. ಒಂದು ಹಣ್ಣು ಉದುರು ಬಿಡ್ತಾ, ಒಂದು ಹಣ್ಣು ಉದುರಿದ ಮೇಲೆ, ಒಂದು ಹೂ ಬಿದ್ದ ಮೇಲೆ ನೇತ್ರಾರೆ ಅಲ್ಲಿಂದ ಒಂದು 12 ಹೂವು ಹೊರಗಡೆ ಬರುತ್ತೆ. Hallelujah. ದೇವರ ಕಾರ್ಯ ಮಾಡ್ಬೇಕಾದ್ರೆ ಆ ಕಾರ್ಯದಲ್ಲಿ ದೊಡ್ಡ ಆಶೀರ್ವಾದವನ್ನ ನಮ್ಮ ಜೀವನದಲ್ಲಿ ಇಡಕ್ಕೆ ಅವರು ಶಕ್ತರಾಗಿದ್ದಾರೆ. ಆ ಶಕ್ತರಾಗಿರ್ಬೇಕಾದ್ರೆ ನಾನು ಹೇಳ್ತೇನೆ, ಮಗಳೇ, ನಿಮ್ಮ ಜೀವನದ ಉದ್ದಕ್ಕೂ ಪರ್ಯಂತಕ್ಕೂ ನೀವು ದೇವರ ಮುಂದೆ ಎಲ್ಲ ವಿಷಯದಲ್ಲಿ ಆಶೀರ್ವಾದವನ್ನ ನೀವೊಂದು ಹಾಗೆ ಇರಬೇಕು ಅಂತ ಹೇಳುತ್ತೆ. ಅದಕ್ಕೆ ಕರ್ತನ ವಾಕ್ಯ ಹೇಳುತ್ತೆ, ದೇವರ ಮುಂದೆಯೂ ಜೀವಿಸುವ ಸತ್ತವರಿಗೆ ನ್ಯಾಯ ತೀರಿಸೋದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷದ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಿನಗೆ ಐ ಚಾರ್ಜ್ ಇನ್ ದ ನೇಮ್ ಆಫ್ ಜೀಸಸ್. ಪೌಲ್ ಹೇಳ್ತಾನೆ ತಿಮೋತಿಗೆ, ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಾದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿ ಇರು. 2 ತಿಮೋತಿ 4:2. ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ. ಹೇಳಿ, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲ ಇಲ್ಲದ ಕಾಲದಲ್ಲಿಯೂ ಅನುಕೂಲ ಇಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶ ಮಾಡುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಅದ್ರಲ್ಲಿ ಆಸಕ್ತನಾಗಿರು. ಇಲ್ಲಿ ಬಂದ್ಬಿಟ್ಟು, ಮಾಮ ಅಲ್ಲಿ ಯಾವ್ದೋ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಅಂತಲ್ಲಿ, ಯಾವ ಮಾಮ ಅದು ಫಸ್ಟ್ ಶೋ, ಅದ್ಯಾವುದೋ ಸೀರಿಯಲ್ ತೊಗೊಂಡ್ಬಿಡ್ತೀವಿ ಅಂತ, ಆ ಸೀರೆ ಎಷ್ಟಿದೆ ರೀ, ಅದು ಬೇಡ ರೀ, ಕತೆ ಮಾತಾಡಿ ಇಲ್ಲ ಅಂತಲ್ಲ. ಯು ನೀಡ್ ದಟ್ ವರ್ಲ್ಡ್ಲಿ ಥಿಂಗ್ಸ್, ಬಟ್ ಹೆವನ್ಲಿ ಥಿಂಗ್ಸ್ ಅನ್ನೋದಿದೆ ನೋಡಿ, ಅದು ನೀವು ಘನವಾಗಿ ನೀವು ಮಾತ್ರ ಕಲಿಬೇಕು. ದೇವ ನಮಗೆ ಸ್ತೋತ್ರವಾಗಲಿ. ಎಲ್ಲ ತಾನಾಗಿ ಬರುತ್ತೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಒತ್ಕೊಳ್ಬೇಕೆಂದು ಚಿಂತೆ ಮಾಡಬೇಡಿ. ಮೊದಲು ದೇವ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ. So when you don't cancel the money, then money cannot create it to you. ಆಗ ನಿನ್ನ ಬೆಲೆ ಹೆಚ್ಚಲ್ಪಡಬೇಕು. Your values has to be increased. ನಿನ್ನ ಏನು ಹೇಳ್ತಾರೆ ಅದಕ್ಕೆ, ನಿನ್ನ ಬೆಲೆಯ ಮೊತ್ತವನ್ನ ಏನು ಮಾಡಬೇಕು, ಮೌಲ್ಯವನ್ನ ಹೆಚ್ಚಿಸ್ಬೇಕು ಅಂತ ಹೇಳುತ್ತೆ. ಯಾವಾಗ ಹೆಚ್ಚಿಸ್ತೀರಾ ಅದು ತಾನಾಗೆ ನಿಮಗೆ ಹೆಚ್ಚಲ್ಪಡುವಂಥ ಆಶೀರ್ವಾದ ಬಂದ್ಬಿಡುತ್ತೆ. ನೋಡಿ, ಈ ಮೊಬೈಲ್ 2 ಲಕ್ಷ ಇದ್ರೆ 2 ಲಕ್ಷ ಇಟ್ಕೊಂಡು ನೀವು ಅಂಗಡಿಗೆ ಹೋಗ್ಬೇಕು. ನಾನು ಬಂದಿದ್ದೀನಿ ಲಾಯರು, ನಾನು ಜಡ್ಜು, ಕೊಟ್ಬಿಡಪ್ಪ ಅಂದರೆ ನೀನು ಜಡ್ಜ್ ಆಗಿದ್ರೆ ಕೋರ್ಟಲ್ಲಿ ಇರು. ಮೊಬೈಲ್ ಕೊಡೋಕ್ಕಾಗಲ್ಲ ಅಂತೆ. ಮೊಬೈಲ್ಗೆ ಏನು ಬೇಕು, 2 ಲಕ್ಷ ಕೊಡು ಅಂತಾರೆ ಅವರು. ಆ ಹಣ ಮೌಲ್ಯ, ಆ ಬೆಲೆ ಅದು ತೊಗೊಂಬಂದಿದೆ. ಆಗ ಜನ ಹಣ ಹುಡ್ಕೊಂಡು ತೊಗೊಂಡೋಗಿ ವಸ್ತುಗಳನ್ನ ಎತ್ಕೊಂಡ್ಬರ್ತಾರೆ. ಹಾಗೆ ನಿಮ್ಮನಿಗೆ ಹಣವನ್ನು ಹಾಕಿ ನಿಮ್ಮನ್ನು ಅವ್ರು ಪರ್ಚೇಸ್ ಮಾಡಿಬಿಡ್ತಾರೆ. ಅದಕ್ಕೆ ನಿಮ್ಮ ಮೌಲ್ಯಗಳು ಹೆಚ್ಚಲ್ಪಡಬೇಕು. ಹೇಗೆ, ನಿಮ್ಮ ಗುಣಮಟ್ಟ, ಕ್ವಾಲಿಟಿ ಅಂತ ಹೇಳ್ತಾರೆ, ದ ಸ್ಪಿರಿಚುವಲ್ ಕ್ವಾಲಿಟಿ, ಆ ಗುಣಮಟ್ಟವನ್ನು ಹೆಚ್ಚಿಸು ಅಂತ ಹೇಳ್ತಾರೆ. ದ ಡಿಗ್ನಿಟರಿ, ಹಾನರಿಂಗ್, ಇಂಟಗ್ರಿಟಿ, ಪ್ರಾಮಾಣಿಕತೆ, ಸದುತ್ವ, ಶ್ರಮೆದಮೆ, ತಾಳ್ಮೆ, ಈ ಗುಣಮಟ್ಟ. ಆಗ ನಿಮ್ಮ ಗುಣಮಟ್ಟನ ಹೆಚ್ಚಿಸು, ನಿಮ್ಮ ಜೀವನದ ಮೌಲ್ಯ ಹೆಚ್ಚಿಸ್ಬೇಕಾದ್ರೆ ಮರ್ಯಾದೆ ಹೆಚ್ಚಿಸು ಅಂತ ಹೇಳ್ತಾರೆ. ನಿನ್ನ ಮರ್ಯಾದೆನ ನೀ ಹೆಚ್ಚಿಸ್ಕೋಬೇಕು. ಹೆಂಗೆ ಹೆಚ್ಚಿಸ್ಕೋಬೇಕು, ನಿನ್ನ ಹಾನರ್, ಡ್ರೆಸ್ ಕೋಡು, ನಿನ್ನ ಆ ಡೀಸೆನ್ಸಿ, ನಿನ್ನ ಒಂದು ಡಿಸಿಪ್ಲಿನ್ ಮ್ಯಾನರ್, ಆ ಮ್ಯಾನೇಜಿಂಗ್ ಮಾಡತಕ್ಕ ನಿಮ್ಮ ಜೀವಿತ, ಟೈಮ್ ಪಂಕ್ಚುಯಲ್ ಆಗಿ ಸಭೆಯಲ್ಲಿ ಬಂದು ಆರಾಧನೆ ಮಾಡಿ ಟೈಮ್ ವೇಸ್ಟ್ ಮಾಡದೆ ದೇವ್ರ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡೋದು. ಮನೆಗೆ ಹೋದ ತಕ್ಷಣ ಮನೇಲಿ ಕೂತ್ಕೊಂಡು ನಿಂದೆ ಸ್ನಾನ ಮಾಡಿ ಮನೆ ಕೊಠೆಯಲ್ಲಿ ಕೂತ್ಕೊಂಡು ಸ್ತೋತ್ರ ಬಲಿ ಮಾಡಿಕೊಂಡು ಯಾವುದೋ ಜಗಳಕ್ಕೆ ಆ ಜಗಳ ಬೇಡ ಅಪ್ಪ, ನಿನ್ನ ಸ್ತೋತ್ರ ಬಲಿ ಅಪ್ಪ. ಆ ರೀತಿ ನಿಮ್ಮ ಆ ಮೌಲ್ಯವನ್ನು, ಮರ್ಯಾದೆನ ಹೆಚ್ಚಿಸಿ ನಿನ್ನ ಪ್ರಾರ್ಥನೆ ಸ್ಟೈಲ್ಗಳನ್ನು ಹೆಚ್ಚಿಸ್ಕೋಬೇಕು. ದೇವ್ರಿಗೆ ಸ್ತೋತ್ರ. ನೆಕ್ಸ್ಟು ನಿಮ್ಮ ಸಾಕ್ಷಿ, ಅದನ್ನ ಹೆಚ್ಚಿಸ್ಕೋಬೇಕು. ನಾನು ನೋಡಿ ಎಲ್ಲರೂ ಅಟ್ರಾಕ್ಟ್ ಮಾಡಿದ್ದೀನಿ. ಯಾಕೆ, ಆ ಗುಣ ನಮಗೆ ಬರಬೇಕು. ಆಕರ್ಷಿಸುವಂಥ ಗುಣ. ಹೇಳಿ, ನಾನು ಆಕರ್ಷಿಸುವ ಗುಣ ಇಟ್ಕೊಳ್ತೇನೆ. ಅಯಸ್ಕಾಂತ ಅಂದ್ರೆ ಆಕರ್ಷಿಸಬೇಕು. 10 ಜನನ ನೀವು ಆಕರ್ಷಿಸಬೇಕು. ಅದಕ್ಕೆ ಸಭೆಯೊಳಗೆ ಬರಬೇಕಾದ್ರೆ ನಿಮ್ಮನ್ನು ದೇವರು ನೋಡ್ತಿರ್ತಾರೆ, ಸೈತಾನ ನೋಡ್ತಾ ಇರುತ್ತೆ, ಮನುಷ್ಯರು ನೋಡ್ತಾ ಇರ್ತಾರೆ. ಸೊ ಇದೆಲ್ಲ ನೋಡೋದ್ರಿಂದ ನೀವು ಹುಷಾರಾಗಿ, ಘನವಾಗಿ, ಅಂಜಲಿಯವರೇ ಭಯಭಕ್ತಿಯಾಗಿ ವಾಕ್ಯದಲ್ಲಿ ಬೆಳೀತಾ ಬಂದ್ಬಿಡಿ. ಅದು ದೊಡ್ಡ ಬ್ಲೆಸ್ಸಿಂಗ್. ಅದು ದೊಡ್ಡ ಬ್ಲೆಸ್ಸಿಂಗ್. ಆ ಕರ್ತನಲ್ಲಿ ಪಡೋ ಪ್ರಯಾಸ ದೇವರ ಪ್ರತಿಫಲ ದೇವ್ರು ಕೊಡ್ತೀರಿ ಅಂತ ಹೇಳ್ತಾರೆ. ಅದೇನಾಗಲ್ಲ, ನಿಷ್ಫಲ ಆಗೋದಿಲ್ಲ. ಆಗ ನಾನು ಹೇಳ್ತೇನೆ, ನಿನ್ನ ಬೆಲೆನ ಹೆಚ್ಚಿಸಲ್ಪಡೋದಕ್ಕೆ ಆರಂಭ ಮಾಡಿ. ಅದೇ ದೇವರಲ್ಲಿ ಬರಬೇಕಾದ್ರೆ ಆಗುವಂತ ಕಾರ್ಯ, ನಿಮ್ಮ ಬೆಲೆಗಳನ್ನ ದೇವರು ಹೆಚ್ಚಿಸೋದಕ್ಕೆ ಆರಂಭ ಮಾಡ್ತಾರೆ. ಇಡೀ ಪ್ರಪಂಚ ನಿಮ್ಮ ನೋಡ ಹಾಗೆ ಅಪ್ಪ ಮಾಡಿ ಬಿಟ್ಬಿಡ್ತಾರೆ. ಯೋಸೇಫ್ ಬೆಲೆ 10
ಅತ್ಯುತ್ತವಾದ ಬೆಲೆಯಾಗಿದ್ದದಕ್ಕಾಗಿ ಇಡೀ ಪ್ರಪಂಚದಲ್ಲಿ ಅವನು ಅತ್ಯುನ್ನತವಾದ ಪದವಿಗೆ ಅವನು ಬರಕ್ಕೆ ಸ್ಟಾರ್ಟ್ ಮಾಡಿದ. ಯಾಕಂದ್ರೆ ಅವನು ದೇವರಲ್ಲಿ ನಂಬಿಗಸ್ತನಾಗಿದ್ದ, ದೇವರಲ್ಲಿ ಕ್ರಮವಾಗಿದ್ದ, ದೇವರಿಗೆ ಪ್ರಾಮಾಣಿಕನಾಗಿದ್ದ, ಸತ್ಯಪರನಾಗಿದ್ದ. ಪೋಟಿಫರ್ ತನ್ನ ಮನೆನೇ ಆಸ್ತಿ ಕೊಟ್ಬಿಟ್ಟ. ಈ ಹ್ಯಾಂಡೆಡ್ ಓವರ್ ದ ಎಂಟೈರ್ ಅಸೆಟ್ ಇನ್ ದ ಹ್ಯಾಂಡ್ ಆಫ್ ಜೋಸೆಫ್. ಆದ್ರೆ ಹೆಂಡತಿ ಏನ್ ಮಾಡ್ತಾಳೆ? ಪೋಟಿಫರ್ ಹೆಂಡತಿ ಇವನನ್ನ ವಂಚಿಸಿ, ಬಾ ಮನೆ ಬಿಟ್ಟು ಓಡೋಗ್ಬಿಡೋಣ, ಆಸ್ತಿಯಲ್ಲಿ ಎತ್ಕೊಂಡು ಹೋಗ್ಬಿಡ, ನಮ್ಮ ಗಂಡಂದು ಏನು ವರಿ ಮಾಡ್ಬೇಡ, ನಿನ್ನ ಮೇಲೆ ತುಂಬಾ ಪ್ರೀತಿಯಾಗಿದೆ. ಅಂದ್ರೆ ಇಲ್ಲ 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 ಇಲ್ಲ, ಈ ಆಸ್ತಿ ಬಂದು ನಾಯಿ ಮೊಲೆಯಲ್ಲಿರೋ ಹಾಲಿದ್ದಂಗೆ ಇದು. ಅದೇ ನನ್ನ ತಂದೆ ಆಸ್ತಿ ಅರಮನೆಯಲ್ಲಿ. Hallelujah. ಅವನು ಹೇಳ್ತಾನೆ, ನಿನ್ನ ಮನೇಲಿರೋ ಆಸ್ತಿ ನಾಯಿ ಮೊಲೆಯಲ್ಲಿರೋ ಹಾಲಿದ್ದಂಗೆ, ಆದ್ರೆ ನನ್ನ ತಂದೆ ಮನೆ ಆಸ್ತಿ Hallelujah. ಅರಮನೆಯಲ್ಲಿದ್ದ. Hallelujah. ಅವನ ಕಣ್ಣು ಅಲ್ಲಿಡ್ಲಿಲ್ಲ, ಅವನು ಆ ಕಣ್ಣನ್ನ ಅಲ್ಲಿಟ್ಬಿಟ್ಟ. ಆ ಕಣ್ಣು ಅಲ್ಲಿಟ್ಟಿದ್ದಕ್ಕೆ ಅವನು ಕಾಸ್ಟ್ಲಿ ಆಗ್ಬಿಟ್ಟ, ಪ್ರಪಂಚದಲ್ಲಿ ಉನ್ನತವಾದ ಸ್ಥಾನಕ್ಕೆ ಬಂದ್ಬಿಟ್ಟ. ಇವತ್ತು ಕೂಡ ನಾವು ಯೋಸೇಫನ ಬಗ್ಗೆ ಮಾತಾಡಕ್ಕೆ ಆರಂಭ ಆಗ್ಬಿಟ್ವಿ. ನಾವು ರಾತ್ರಿ ಹಗಲು ಯೋಸೇಫನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕಾರಣ ಯಾಕಂದ್ರೆ ದೇವರು ಯೋಸೇಫನನ್ನ ಹೆಚ್ಚಿಸುವ ಕಾರಣ ದೇವರು ಯೋಸೇಫನ ಸಂಗಡ ಇದ್ದರು. The Lord was with Joseph. Why? Karen, on and on that Bible word says, the Lord was with Joseph, the Lord was with Joseph, the Lord was with Joseph. Why? Because he was the man who honored God. He was a man who feared for God. He was a man of integrity. ದೇವರಿಗೆ ಭಯಪಡುವವನು, ಭಕ್ತಿಯುಳ್ಳವನು, ಯಥಾರ್ಥ ಚಿತ್ತನು, ಕೆಟ್ಟದಕ್ಕೆ ಹೋಗದೆ ಒಳ್ಳೆಯದನ್ನ ಮಾಡುವವನು, ಸತ್ಯಪರನಾಗಿ ಪರಿಪೂರ್ಣ ನಂಬಿಗಸ್ತನಾಗಿದ್ದಕ್ಕೆ ಅವನ ಬೆಲೆ ನಾಗೇಶನವರೇ ಹೆಚ್ಚಲ್ಪಟ್ಬಿಡ್ತು. ಆ ಬೆಲೆ ಎಲ್ಲಿಗೆ ತಂದ್ರು ನಾಗೇಶ್ವರೇ? ಏಯ್, ನೀ ಇಲ್ಲಿರಬಾರ್ದು, ಆರನ್ ನೀ ಇಲ್ಲಿರಬಾರ್ದು, ನೀನು ಈ ಪೋಟಿಫರ್ ಮೇಲೆ ಇರಕ್ಕೆ ಲಾಯಕ್ಕಿಲ್ಲ, ನೀನು ಬಾ ನೇತ್ರ, ನೀನು ಎತ್ಕೊಂಡ್ಬಂದು ಎಲ್ಲಿಡ್ತೀನಿ, ನಾನು ಅರಮನೆಯೊಳಗೆ ಕೊಡಿಸ್ತೇನೆ, ಅರಮನೆಯೊಳಗೆ ಕೊಡಿಸ್ತೇನೆ. ಅರಮನೆಯೊಳಗೆ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲರೂ ನೇತ್ರ ನೇತ್ರ ಅಂತಾನೆ ಸ್ಟಾರ್ಟ್ ಮಾಡ್ಬಿಟ್ರು. ಹೆಸರು ಫೇಮಸ್ ಆಗ್ಬಿಡ್ತು. ಯಾಕೆ? ದೇವ್ರು ಹೇಳ್ತಾರೆ, ನಾನು ನಿನ್ನ ಹೆಸರನ್ನು ಪ್ರಖ್ಯಾತಪಡಿಸಿ ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ದೊಡ್ಡ ಜನಾಂಗವನ್ನಾಗಿ ಮಾಡ್ತಾರೆ. ನೀ ನನ್ನ ಮೇಲೆ ದೋಷವಿಲ್ಲದವನಾಗಿ ನಡ್ಕೋ, ನೀನು ದೊಡ್ಡ ಜನಾಂಗವಾಗಿ ನಡ್ಕೋ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಿನ್ನ ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನ ನೀನು ಆಶೀರ್ವಾದ ನಿಧಿ ಆಗ್ತೀಯ. ಶಾನನ್ ಅವರೇ, ನಿಮ್ಮ ಆಶೀರ್ವಾದ ನಿಧಿ ಆಗ್ತೀರ, ನೀವು ನಿಧಿ ಆಗ್ತೀರಾ. ನೋಡಿ, ಇವತ್ತು ಒಬ್ಬ ಮನುಷ್ಯನ ಹುಡ್ಕೊಂಡು ಎಷ್ಟು ಜನ ಬಂದಿದ್ದೀರಾ ಇಲ್ಲಿ? ಯಾಕೆ? ನಾನು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ, ನನ್ನ ಬಾಯಿಂದ ಹೊರಟು ಬರೋ ವಾಕ್ಯ ಇಂಪಾರ್ಟೆಂಟು. ನನ್ನ ಬಾಯಿಂದ ಹೊರಟು ಬರೋ ಇಂಪಾರ್ಟೆಂಟ್. ಆ ಬಾಯಿಂದ ಹೊರಟು ಬರೋ ಇಂಪಾರ್ಟೆಂಟ್ ಅಂದರೆ ಈ ಬಾಯಿ ಹೆಂಗಿರಬೇಕು? ಪಾನ್ ಪರಾಗೆಲ್ಲ ಕೂತ್ಕೊಂಡು ಬೀಡಿ ಸಿಗರೇಟ್ ಸೇತ್ಕೊಂಡು ನೈಟೆಲ್ಲ ಫುಲ್ ಟೈಟ್ ಆಗಿ ಇವಾಗ ಬಂದು ಬಂದೆ ಅಪ್ಪ ಅಂದ್ರೆ ವಾಕ್ಯ ಬರ್ತದ? ಲಾವಣ್ಯವರೇ ಬಾಯಿಂದ ಇಲ್ಲ, ಈ ಬಾಯಿ ಶುದ್ಧ. ಆಗ ನಾನು ಡೆಡಿಕೇಟ್ ಮಾಡ್ಕೊಂಡಿದ್ದಕ್ಕೆ, ಸ್ವಾತಿಯವರೇ, ನನ್ನ ದೇವರು ಆಯ್ತ ಮಾಡಿದ್ದಕ್ಕೆ ನನ್ನ ಉತ್ತಮವಾದ ಬಳಕೆಗೆ ತಂದು ಇಲ್ಲಿ ನಿಲ್ಲಿಸಿ, ಏಯ್ ನೀ ಇಲ್ಲೇ ನಿಂತ್ಕೋ, ನಿನ್ನ ಬಾಯಿಂದ ನಾನು ಬಾಯಲ್ಲಿಟ್ಟು ಮಾತಾಡ್ತೀನಿ, ಅಂಡ್ ಯು ವಿಲ್ ಬಿಕಮ್ ದ ಗಾಡ್ಸ್ ಮೌತ್ ಪೀಸ್ ಅಂತ ಹೇಳ್ತಾರಲ್ಲ, ನಿನ್ನ ಬಾಯಿಂದ ನನ್ನ ಮಾತು ಹೊರಟು ಬರುತ್ತೆ ಅಂತ ಹೇಳ್ತಾರೆ. ಆಶೀರ್ವಾದ ಅನ್ನೋದು ಹೊರಟು ಬಂದ್ಬಿಡತ್ತೆ. ನಿಮ್ಮ ಬಾಯಿಂದ ಹೊರಟು ಬರಬೇಕು ವಾಕ್ಯಗಳು. ಹೊರಟು ಬರ್ತಾ ಬರ್ತಾ ದೇವರು ಯೋಸೇಫನ ಹೇಗೆ ಮೇಲ್ ತಂದ್ರೆ? ಯಾಕೆ? ಸಣ್ಣ ಸಣ್ಣ ವಿಷಯಗಳಲ್ಲಿ ಅವನು ನಂಬಿಗಸ್ತನಾಗಿ ಅವನ ಬೆಲೆನ ಹೆಚ್ಚಿಸ್ಕೊಂಡ. ಅಲ್ಪವಾದ ಆಸ್ತಿ ಮೇಲೆ ಆಸೆ ಪಡಲಿಲ್ಲ ಅವನು, ಅಲ್ಪವಾದ ಸ್ತ್ರೀ ಮೇಲೆ ಆಸೆ ಪಡಲಿಲ್ಲ ಅವನು. ಯವನಸ್ಥ ಆದರೆ ಅವನು ಆಸೆ ಪಡಲಿಲ್ಲ. ಆಸೆ ಇತ್ತು, ಅದೇ ಹೇಳ್ತಾರೆ, ಇಲ್ಲ ನನಗಾಗಿ ಒಂದು ಸ್ಥಾನ ಇಟ್ಟಿದ್ದಾರೆ, ನನಗಾಗಿ ಒಂದು ಹೆಣ್ಣು ಇಟ್ಟಿದ್ದಾರೆ, ನನಗಾಗಿ ಒಂದು ಸ್ಥಾನ ಇಟ್ಟಿದ್ದಾರೆ. ಅವನು ಬೆಲೆ ಹೆಚ್ಚಿಸ್ಕೊಂಡಿದ್ದಕ್ಕೆ ಅವನು ಕಾಸ್ಟ್ ಇದ್ದ. ಅವ್ರ ತಮ್ಮಂದಿರು ಅಣ್ಣಂದಿರೆಲ್ಲ ಚೀಪ್ ಮೆಂಟ್ಯಾಲಿಟಿ ಆಗಿದ್ರು. ಚೀಪ್ ಮೆಂಟ್ಯಾಲಿಟಿ, ಹೊಡೆಯೋದು, ಕುತ್ತೋದು, ಗಾಸಿಪ್ ಮಾಡೋದು, ಇವನ್ನ ತೆಗೆದುಕೊಂಡು ಹೊಡ್ಕೊಂಡ್ಬಿಟ್ಟು ಹಳ್ಳದಲ್ಲಿ ಹಾಕೋದು, ಇಂಥ ಚೀಪ್ ಮೆಂಟ್ಯಾಲಿಟಿ ಆಗಿದ್ದಕ್ಕೆ ಅವ್ರು ಚೀಪಾಗಿ ಬಿಕ್ಸ್ತೋರೆ ಆದ್ರು. ಅವರು ಇವನ್ಗೆ ಹಳ್ಳದಲ್ಲಿ ಹಾಕ್ಬಿಟ್ಟು ಬಟ್ಟೆ ತಗೊಂಡ್ಬಂದು ಅಪ್ಪನ ತೋರಿಸ್ತಾರೆ, ಅಪ್ಪ ನಿನ್ನ ಮಗ ಸತ್ತೋದ. ನೋಡಿ, ಅಲ್ಲೂ ಒಂದು ಕಲ್ಪಿಟ್ಟೆ ಮಾಡಿ ಒಂದು ಫೋರ್ಜರಿ ಕೇಸ್ ಮಾಡ್ತಾರೆ, ಮಗ ಸತ್ತೋದ ಅಂತೇಳಿ. ವಾಟ್ ಕೈಂಡ್ ಆಫ್ ಕ್ರಿಮಿನಲ್ ಮೈಂಡ್ಸ್ ದೀಸ್ ಪೀಪಲ್ ಆರ್. ಇಂಥ ಕ್ರಿಮಿನಲ್ ಆಗಿರ್ಬೇಕು ಇವ್ರುಗಳೆಲ್ಲ. ಅಷ್ಟು ದೊಡ್ಡ ಕ್ರಿಮಿನಲ್ ಹಾಕ್ಬಿಟ್ಟು ಅಪ್ಪನ್ನೇ ಮೋಸ ಮಾಡಿ ಅಪ್ಪನೇ ತಿಳ್ಕೊಂಡ್ಬಿಟ್ಟ, ಮಂಜುನಾಥ ನನ್ನ ಮಗ ಸತ್ತೋದ. ಯಾಕೆ? ಬಟ್ಟೆ ತೋರಿಸ್ಬಿಡ್ತಾರಲ್ಲ. ಕೊನೆಗೆ ನೀನ್ ಮನುಷ್ಯ ಏನ್ ಬಿತ್ತುತ್ತಾನೆ ಅದನ್ನೇ ಕುಯ್ತಾನೆ ಅನ್ನೋ ಸ್ಥಿತಿಗೆ ಇವರು ಭಿಕ್ಷೆ ಬೇಡಿ ಆ ದೇಶಕ್ಕೆ ತಟ್ಟೆ ಹಿಡ್ಕೊಂಡ್ಬಂದ್ರು. ಅಣ್ಣ ಅಣ್ಣಾಚಿ ಪೊಡಪ ಸಾಪಾಡು
ಅಣ್ಣಾಚಿ ಇದೋ ವರೆ ಸಾಪಾಡು ಕೊಡುಪ್ಪ. ಅಲ್ಲಿ ಬಂದು ಕೂತ್ಕೊಳ್ತಾರೆ. ಸಿಂಹಾಸನದಲ್ಲಿ ಕೂತಿರೋನ್ ಯಾರು? ಜಾನ್ ತರ ಒಬ್ಬ ಕೂತವನೇ, ಸಬಾಸ್ಟಿನ್ ತರ ಒಬ್ಬ ಕೂತಿದ್ದಾನೆ, ಡಾನಿಯಲ್ ತರ ಒಬ್ರು ಕೂತಿದ್ದಾರೆ, ಕ್ಯಾರನ್ ತರ ಒಬ್ರು ಕೂತಿದ್ದಾರೆ, ಸಂಪತ್ ತರ ಒಬ್ರು ಕೂತಿದ್ದಾರೆ, ರಾಜು ಅನ್ನೋರೊಬ್ರು ಕೂತಿದ್ದಾರೆ. ಯಾರವರು ಕೂತಿರೋರು? ನನ್ನ ಪ್ರಿಯ ಕಾಣೆ ಬ್ರದರ್ ಮಕ್ಕಳೇ, ಯೋಸೇಫನು ಕೂತಿದ್ದಾನೆ. ಈ ಸಿಟ್ಟಿಂಗ್ ವಿತ್ ಗ್ಲೋರಿ ಅಂಡ್ ಸ್ಪ್ಲೆಂಡರ್, ತನ್ನ ಮಹಿಮಾ ಪ್ರಸ್ತಾಪ ಸಿಂಹದಂದು ಕೂತಿದ್ದಾನೆ. ಇವನು ಅವನ್ನ ಕಂಡುಹಿಡಿತಾನೆ, ಆದ್ರೆ ಅವ್ರು ಇವನ್ನ ಇವ್ರು ಅವನ್ನ ನಾನು ನಿಮ್ಮನ್ನ ಕಂಡುಹಿಡಿತೀನಿ, ಆದ್ರೆ ನೀನು ನನ್ನ ಯಾರು ಕಂಡುಹಿಡಿಯಕ್ಕಾಗಲ್ಲ. ಕರೆಕ್ಟಾ ಬ್ರದರ್? ಹೆಂಗ್ ಹೇಳ್ಬಿಟ್ರಿ ಬ್ರದರ್? ಕಂಡುಹಿಡಿದಿದ್ದೀನಿ ನಿನ್ನ ಬಗ್ಗೆ. ಆತ್ಮೀಯ ಮನುಷ್ಯ ಎಲ್ಲರನ್ನ ತಿಳಿಸಿ ತಿಳ್ಕೊಳ್ತಾ ಅವ್ನು ಕಂಡುಹಿಡಿದು ಬಿಟ್ಟ. ಇವ್ರು ನನ್ನ ಮಕ್ಕಳು ಎಲ್ಲ ಕೊರಮ್, ನನ್ನ ಮಕ್ಕಳೆಲ್ಲ ಬಂದವೆ ಇಲ್ಲಿ. ಇವ್ರು ತಾನೇ ನನ್ನ ತಗೊಂಡೋಗಿ 20 ವರ್ಷದ ಮುಂಚೆ ನನ್ನ ತಗೊಂಡೋಗಿ ಕೆಳಗೆ ಹಳ್ಳದಲ್ಲಿ ಹಾಕಿದ್ರು. ಚೀಪ್ ಮೆಂಟಾಲಿಟಿ, ಕಾಸ್ಟ್ಲಿ ಮೆಂಟಾಲಿಟಿ. ನೋಡಿ, ಕಾಸ್ಟ್ಲಿ ತಗೊಂಡು ಎಲ್ಲಿಟ್ರು? ಕ್ಯಾರನ್ ಅವರೇ, ಕಾಸ್ಟ್ಲಿ ತಳದಲ್ಲಿ ತಗೊಂಡು ಇಡ್ತಾರೆ. ಅಪ್ಪ, ಇವತ್ತು ನೀವು ಗೆಲ್ಬೋದು, ಆದರೆ ಮುಂದೆ ನೀವು ಗೆಲ್ಲಕ್ಕಾಗಲ್ಲ. ಅದಕ್ಕೆ ಜಗಳ ಬಂದಾಗ ಫೈಟ್ ಮೇ ವಿನ್, ಯುವರ್ ಆಂಗರ್ ಕ್ಯಾನ್ ಮೇ ವಿನ್, ಬಟ್ ಯುವರ್ ಆಟಿಟ್ಯೂಡ್ ಕ್ಯಾನಾಟ್ ವಿನ್ ಮೈ ಸನ್ ಅಂಡ್ ಡಾಟರ್. ನೀನು ಅವತ್ತು ಕೋಪ ಮಾಡಿ ಕೋಪದಲ್ಲಿ ಗೆದ್ದು ಬಿಡ್ಬೋದು. ಅಮ್ಮನ ಜೊತೆನೋ ಅಪ್ಪನ ಜೊತೆ ಜಗಳ ಆಡಿ, ನೋಡ್ದ ನಾ ಗೆದ್ದುಬಿಟ್ಟೆ, ನೋಡ್ದ, ಅಯ್ಯೋ ಬಿಟ್ಬಿಡಪ್ಪ, ಆ ಮಗಳು ಹಂಗೆ ಕೋಪ, ಮಗನ ಅಳಿಯೋಗಿ ತುಂಬ ಕೋಪ ಇದೆ, ಬಿಟ್ಬಿಡು. ಯುವರ್ ಆಂಗರ್ ಕ್ಯಾನ್ ವಿನ್, ಬಟ್ ಯು ಕ್ಯಾನಾಟ್ ವಿನ್. ನೀ ವಿನ್ ಆಗ್ಬೇಕಂದ್ರೆ ನೀ ಅಲ್ಲಿ ಸೋಲ್ಬೇಕು. ಸೋತ್ರನೇ ದೇವರಲ್ಲಿ ಗೆಲ್ಲಕ್ಕೆ ಸಾಧ್ಯ. ದೇವರು ಪರಾಕ್ರಮಶಾಲಿಯಾಗಿ ಶಕ್ತಿಶಾಲಿಯಾಗಿ ಜಗತ್ತನ್ನೇ ಉಂಟು ಮಾಡಿ ಇಟ್ಟರು ಕೂಡ ಕೆನ್ನೆಗೆ ಪಳಾರ ಅಂತ ಹೊಡಿಬೇಕಾದ್ರೂ ಕೂಡ ಸುಮ್ಮನೆ ಇದ್ರು ಅವರು. ವಾಟ್ ಕೈಂಡ್ ಆಫ್ ಶಾಂತ ಗುಣ ಇಟ್ ಈಸ್. ಮುಖದ ಮೇಲೆ ಕ್ಯಾಕ್ರಿಸ್ ಉಗಿಬೇಕಾದ್ರೆ ಹಾಗೆ ಇರ್ತಾರಪ್ಪ ರೀ. ಅವ್ರ ಕೋಪ ಏನ್ರಿ? ಸುಮ್ಮನೆ ಉಪ್ಪಂದೆ ಸಾಕ್ರಿ, ಇಡೀ ಪ್ರಪಂಚ ಸುಟ್ಟೋಗುತ್ತೆ ರೀ. ಸಮಾಧಾನದ ಪ್ರಭುವಾಗಿ ಆ ಶಾಂತ ಗುಣದಿಂದ ಆ ಎಂಜಿಲು ತಗೊಂಡ್ರು, ಕಪಾಳಕ್ಕೆ ಹೊಡ್ಸ್ಕೊಂಡ್ರು, ಮುಳ್ಳು ಹಾಕೊಂಡ್ರು. ವೈ ಡೋಂಟ್ ಯು ಬ್ರಿಂಗ್ ದಟ್ ಕ್ರೈಸ್ಟ್ ಮೈಂಡ್? ವೈ ಕಾಂಟ್ ಯು ಬ್ರಿಂಗ್ ದಟ್ ಕ್ರೈಸ್ಟ್ ಕಿಂಗ್ಡಮ್ ಇನ್ ಯೋರ್ ಮೈಂಡ್ ಸೆಟ್? ಆ ಮೈಂಡ್ ಸೆಟ್ಟಲ್ಲಿ ಯಾಕೆ ನಿನ್ನ ಆ ಹೃದಯದಲ್ಲಿ ಆ ಯೇಸುವಿನ ದೃಷ್ಟಿ ನೀನು ತಂದ್ಬಿಟ್ರೆ, ನಾನು ಹೇಳ್ತೇನೆ, ನೀನು ಎಲ್ಲವನ್ನೇ ಗೆದ್ದು ಬಿಡ್ತೀಯ. ಅದಕ್ಕೆ ಕಾಸ್ಟ್ಲಿ ಆಗಿರೋದು ಕಾಸ್ಟ್ಲಿಯಾಗೇ ಬರುತ್ತೆ, ಚೀಪ್ ಆಗಿರೋದು ಚೀಪಾಗಿ ಹೋಗುತ್ತೆ. ಆಗ ಚೀಪಾಗಿರ್ಬೇಕಾ ಕಾಸ್ಟ್ಲಿ ಆಗಿರ್ಬೇಕಾ ಇವತ್ತು ನೀವು ಡಿಸೈಡ್ ಮಾಡಬೇಕು. ಅಣ್ಣಂದ್ರು ಚೀಪಾಗಿದ್ರು, ಅದಕ್ಕೆ ಕೊನೆಗೆ ಭಿಕ್ಷೆ ಬೇಡಿ ಊಟಕ್ಕೆ ಆ ಊರಿಗೆ ಭಿಕ್ಷೆ ಎತ್ಕೊಂಡು ತಟ್ಟೆ ಇಟ್ಕೊಂಡು ಬಂದರು ಅವರು. ಆದರೂ ಕೂಡ ಕಾಸ್ಟ್ ಆಗಿರೋದು ಹೇಳುತ್ತೆ, ಪರವಾಗಿಲ್ಲ, ನಾನು ನಿಮಗೆ ಕ್ಷಮಿಸ್ತೀನಿ, ದೇವರೆಲ್ಲ ಮಾಡೋದು ಒಳ್ಳೇದಕ್ಕಾಗಿ, ಇನ್ನಾದರೂ ನೀವು ಒಳ್ಳೆಯವರಾಗಿ. ಹಾಗೆ ಚೀಪಾಗಿದ್ರಿ ಇಷ್ಟು ವರ್ಷ, ನೀವು ಇವಾಗ ಅರಮನೆಯೊಳಗೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ದೇವ್ ನಿಮ್ಮನ್ನ. ಅರಮನೆಗೆ ಬಂದಮೇಲೆ ಇನ್ನೂ ನೀವು ಸೆರೆಮನೆಗೆ ಹೋಗ್ಬಿಡ್ಬೇಡಿ. ಒಳ್ಳೆ ಗುಣ, ನಿಮ್ಮ ಗುಣಲಕ್ಷಣಗಳನ್ನ ತೋರಿಸಿ, ಒಳ್ಳೆ ಆ್ಯಟಿಟ್ಯೂಡ್ ತೆಗೀರಿ, ಒಳ್ಳೆ ಪ್ರಿಯಗಳನ್ನ ತೆಗೀರಿ. ನಿಮ್ಮ ಅಮ್ಮನ ಮುಂದೆ, ನಿಮ್ಮ ಅಣ್ಣನ ಮುಂದೆ, ನಿಮ್ಮ ಅಕ್ಕನ ಮುಂದೆ, ನಿಮ್ಮ ತಾಯಿ ಮುಂದೆ ಒಳ್ಳೆ ಗುಣಗಳನ್ನ ತೆಗೀರಿ ನೀವು. ಅದಕ್ಕೆ ಇಲ್ಲಿ ಏನು ಮಾಡ್ತೀರಾ ಕೆಲಸ, ಶಕುಂತಲ ಅವರೇ, ಶಾಂತಲ ಅವರೇ, ಎಲ್ಲ ದೇವ್ರು ಗಮನಿಸ್ತಾ ಇರ್ತಾರೆ. ಯಾಕಂದರೆ ನೀವು ಮಾಡೋ ಕೆಲಸಕ್ಕೆ ಅವ್ರು ಕೂಲಿ ಕೊಡಬೇಕಲ್ಲ. ಒಬ್ಬ ಅರಸ ಹೇಳ್ದ ಕಾರ್ಪೆಂಟ್ರಿಗೆ, ಒಂದು ಒಳ್ಳೆ ಸಿಂಹಾಸನ ಮಾಡಪ್ಪ. ಆಯ್ತು ಸರ್. ಒಳ್ಳೆ ಮರಗಳೆಲ್ಲ ಕೊಟ್ಬಿಟ್ಟ. ಎಲ್ಲ ಮರಗಳು ತೊಗೊಂಡೋಗಿ ಮನೇಲೆಲ್ಲ ಸಿಂಹಾಸನ ಮಾಡ್ತಾ ಮಾಡ್ತಾ ಹೆಂಡ್ತೇಳು, ಒಳಗೆ ಅದೆಲ್ಲ ನೀ ಟೀಕ್ ಮರ ಆಗ್ತೀಯಲ್ಲ, ಅದ್ಮೇಲೆ ನೀನೆಲ್ಲ ಚರ್ಮದಲ್ಲಿ ತಾನೇ ಒದಿಸೋದು, ಒಳಗಡೆ ಇಂಥ ಮರ ಯಾಕಾಗ್ತೀಯ? ಯಾವುದೋ ಒಂದು ಥರ್ಡ್ ಕ್ಲಾಸ್ ಮರ ಹಾಕು, ಆ ಮರ ಮಾರ್ಕೊಂಡು ನಮ್ಗೆ ದುಡ್ಡು ಬರುತ್ತಲ್ಲ, ಒಳ್ಳೆ ಐಡಿಯಾ ಅಲ್ವಾ? ವೆರಿ ಗುಡ್. ರಸಗುಲ್ಲ ತಿನ್ಬಿಟ್ಟು ಹಳೆ ಮರ ಎಲ್ಲ ಹಾಕ್ಬಿಟ್ಟ. ಹಾಕಿ ಮೇಲೆಲ್ಲ ವಸ್ತು ಮಾಡಿ ರಾಜನ ಅರಮನೆಗೆ ತಂದು ಎಲ್ಲ ಇನಾಗ್ರೇಷನ್ ಮಾಡಿ ರಾಜ ಕೂತ್ಕೊಳ್ಳೋಕೆ ಹೋಗ್ತಾನೆ. ಕೂತ್ಕೋಬೇಕಾದ್ರೆ ನೋಡ್ತಾನೆ, ಅವ್ನಿಗೇನೋ ಒಂಥರ ಪಿಟಿ ಆಯಿತು. ಅಯ್ಯಯ್ಯೋ, ನಾನು ಇನ್ನೊಂದು ಸಿಂಹಾಸನ ಮಾಡಿ, ಅವ್ನ ಕಲರ್ ಸೆಟ್ ಆಗಲಿಲ್ಲ. ಅದು ಆ ಕಲರ್ ಯಾವುದೋ ಹೇಳ್ದ. ಇನ್ನೂ ರಾಣಿ ಹೇಳ್ತಾಳೆ, ಕಲರ್ ಬೇಡ, ನೀನು ಕೂತ್ಕೊಳ್ಳಿ, ಚೆನ್ನಾಗಿ ಕಾಣಲ್ಲ. ಸೊ ಏನು ಮಾಡೋಣ? ಅವನೇ ಕಷ್ಟಪಟ್ಟವನೇ, ಪಾಪ ಅವನಿಗೆ ಕೊಟ್ಬಿಡೋಣ, ತಗೊಳ್ಳೋ, ನಿನಗೆ ಇನಾಮ್ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರ ಮುಂದೆ ಅವ್ನಿಗೆ ಇನಾಮ್ ಕೊಟ್ಬಿಟ್ಟ. ಜನ ಏನು ವಿಶಿಲ್ ಹೊಡಿತಾವ್ರೆ, ಅಯ್ಯೋ 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 ಕಾರ್ಪೆಂಟ್ರು, ಅಯ್ಯೋ ರಾಜ ಕೊಟ್ಬಿಟ್ಟ, ರಾಜ ಕೊಟ್ಟಂತೆ. ಇವ್ರಿಗೆ ಅಯ್ಯೋ ಅಯ್ಯೋ ಅಯ್ಯೋ, ನಾವು ಒಳಗಾಕಿರೋದಲ್ಲ ಹಳೇದಾಕಿದ್ದೀರಲ್ಲ. கொழக்கு மரம் உழுக்கு மரம் போட்டு விட்டோமே, விதைக்கிறது அறுப்பது உனக்குத்தான் தானே, ಉನಕುತ್ತಾ ಒಂದು ಬಿಟ್ಟದು, ಅದು ನಿನಗೇ ಕೊಟ್ಬಿಟ್ರು ದೇವರು. ಅದಕ್ಕೆ ಸಭೆಯಲ್ಲಿ ಏನು ಕೆಲಸ ಮಾಡ್ತೀರಾ, ನಿಯತ್ತಾಗಿ ಮಾಡಿ, ನೀತಿಯಾಗಿ ಮಾಡಿ, ಕಷ್ಟಪಟ್ಟು ಮಾಡಿ.
ಅಪ್ಪ ಬಂದ್ರಂತೇಳಿ ಹಂಗೆ ಪಾರ್ಕಲ್ಲಿ ಬಾಚ್ಕೊಂಡು ಹೋಗೋದು. ಅಪ್ಪ ಹೋಗಿದ್ದು ಅಯ್ಯೋ ಹೊರಗೆ ಇಡೋಳು ಅಂತ ಹೇಳ್ಕೊಂಡು ನೀ ಜೀವನ ಮಾಡಿದ್ರೆ ನಾನು ಹೇಳ್ತೀನಿ ಈ ಬರ್ಕತ್ತಾಗಲ್ಲ. ಬರ್ಕತ್ ನಾನು ನೋಡೋದಕ್ಕಿಂತ 24 ಗಂಟೆ ಇನ್ನೊಂದು ಕ್ಯಾಮ್ರಾ ಇದೆ. ಕರ್ತನಿಗೆ ಪ್ರತಿಫಲ ಕೊಡೋಕ್ಕೆ ಜಯಣ್ಣ ಅವನ್ನ ನೋಡ್ತಾ ಇರ್ತಾನೆ. ನನ್ನ ಮಗ ಹೆಂಗೆ ಅಡುಗೆ ಮಾಡ್ತಾನೆ, ನನ್ನ ಮಗಳು ಹೆಂಗೆ ಊಟ ಹಾಕ್ತಾಳೆ, ನನ್ನ ಮಗ ಹೆಂಗೆ ಹಣ ಬಿತ್ತುತ್ತಾನೆ, ನನ್ನ ಮಗ ಅಪ್ಪನ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾನೆ, ನನ್ನ ಮಗಳು ಸಭೆ ಬಗ್ಗೆ ಹೇಳಿದ ತಕ್ಷಣ ಸಭೆ ಬಗ್ಗೆ ಎಷ್ಟು ಟೆನ್ಷನ್ ಮಾಡ್ಕೊಳ್ತಾನೆ ಅನ್ನೋದನ್ನು 24 ಗಂಟೆ ದೇವರು, ಸರೋಜಮ್ಮ ಅವರೇ, ಲಕ್ಷ್ಮಮ್ಮ ಅವರೇ, ದೇವ್ರು ನೋಡ್ತಾ ಇರ್ತಾರೆ. ಉಮಾ ಅವರೇ ಇದ್ದೀರಾ? ನೋಡ್ತಾ ಇರ್ತಾರೆ. ನೀ ಅಷ್ಟು ಮಾಡಿ ನೋಡಿ, ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಪೋಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಆಶೀರ್ವಾದ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ದೇವರ ಅಭಿವೃದ್ಧಿಗಳು ನಿಮಗೆ ಬರೋಕ್ಕೆ ಆರಂಭ ಆಗತ್ತೆ. ನೀ ಕೇಳೋದಕ್ಕಿಂತಲೂ ಬೇಡೋದಕ್ಕಿಂತಲೂ ದೇವರು ನಿಮಗೆ ಅತ್ಯಧಿಕವಾಗಿ ನಿಮಗೆ ಕಾರ್ಯವನ್ನ ಮಾಡಕ್ಕೆ, ಅವರ ಆಶೀರ್ವಾದ ಕೊಡಕ್ಕೆ ಅವರು ಶಕ್ತರಾಗಿದ್ದಾರೆ. ದೇವರ ಕ್ರಿಯೆಗಳು. ಆಗ ಕಾಸ್ಟ್ಲಿ ಆಗಿರಿ, ಕಾಸ್ಟ್ಲಿ ಆದ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ನನ್ನ ಜೀವನದಲ್ಲಿ ನಮ್ಮ ಅಮ್ಮ ಅಪ್ಪನ ಜೊತೆ ದರಿದ್ರದಲ್ಲೇ ನಾವು ಬೆಳೆದೆ ರೀ. ನಮ್ಮ ತಾಯಿ ತೌಡು ಹುಟ್ಟು ತೊಗೊಂಬಂದೆ, ಕೋಳಿಗಾಕೋ ಇಟ್ಟು ಪೌಡ್ರುಗಳು ತೊಗೊಂಬಂದು ಫಾರಮಲ್ಲಿರೋ ಕೋಳಿ ಪೌಡ್ರುಗಳನ್ನ ತಂದು ನಮ್ಮ ಮನೆಗೆ ತಂದು ಜಲಡಿ ಮಾಡಿ ಅದ್ರ ಎಷ್ಟು ಚಿಕ್ಕ ಅಕ್ಕಿ ಸಿಗುತ್ತೆ ಆ ಅಕ್ಕಿನೇ ನಮಗೆ ಊಟ ಬಡಿಸೋರು. ನಾನು ಆವಾಗಲೇ ಕೋಳಿಗಿಂತ ವರ್ಷ ಆಗ್ಬಿಟ್ಟು ನಾವು ಅಂತ ಹೇಳಿ ಮುಚ್ಕೊಂಡು ತಿನ್ನೋ ಅನ್ನೋರು ನಮ್ಮ ತಾಯಿ. ಮನೆ ಕೆಲ್ಸಕ್ಕೆ ಹೋಗಿ ನಮ್ಮನ್ನ ಸಾಕೋರು. ನಾನು ಹೇಳಿದೆ, ನೋಡಮ್ಮ ನೀ ಈ ಥರ ಮನೆಗಳಿಗೆ ಹೋಗೋದು ಕೆಲಸ ಮಾಡ್ಕೊಂಡು ನೀನು ಹಂಗೆ ದುಡ್ಡು, ಅದೆಲ್ಲ ನೀನು ನೆನೆಸ್ಬೇಡ. ನೀನು ನನ್ನ ಅಪ್ಪನ ಮಗ, ನಾನು ರಾಜಾದಿರಾಜನ ಮಗ. ಆ ಬೈಬಲ್ ಓದ್ಕೊಂಡೆ ನಾನು ಕ್ರಿಯೆಗಳು ಮಾಡಿಕೊಂಡು ಉತ್ತಮವಾದ ಕೆಲಸಗಳನ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೇ ಮಾಡಲಿ ಐ ನೆವರ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ. ಇದು ಒಳ್ಳೇದೇ ಆಗಬೇಕು, ಒಳ್ಳೇದೇ ಮಾಡಬೇಕು. ಯಾಕೆ ಒಳ್ಳೇದು ಆಗ್ತಷ್ಟು ನನಗೆ ಒಳ್ಳೇದೇ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಾರ ಮನೆ ಮುಂದೆ ಮರ್ಸಿಡೀಸ್ ಕಾರ್ ನಿಲ್ಲಬೇಕು, ಎಲ್ಲಾರ ಮನೆ ಬ್ಲೆಸ್ಸಿಂಗ್ ಆಗ್ಬೇಕು, ಎಲ್ಲಾರು ಅಭಿವೃದ್ಧಿ ಆಗ್ಬೇಕು. ದೇವರ ಆಶೀರ್ವಾದ. ಅದಕ್ಕೆ ಸುನಂದಮ್ಮ ಅವರೇ, ಅಮುದ ಅವರೇ, ಬೀಜ ನೀವು ಬಿತ್ತಬೇಕಾದ್ರೆ ಅದು ಘನವಾಗಿ ಬಿತ್ತಿ. ನಾವು ಚಿಕ್ಕ ಚಿಕ್ಕ ವಸ್ತುಗಳಲ್ಲಿ ನಂಬಿಗಸ್ತಾರೆ. ಆಗ ಯೋಸೆಫ್ ನೆನೆಸಿದ್ನ ಅಶೋಕಣ್ಣ ಅವರೇ, ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳು ಅಂತ ಹೇಳಿದ್ವಿ. ಲಾಸ್ಟ್ ವೀಕ್ ಹೇಳಿದ್ರೆ ಒಂದು ತಾಯಿ ಬಂದು, ನನ್ನ ಮಗಳು ಸ್ಕೂಲಲ್ಲಿ ಹೋದ್ರೆ ನಾ ಕಾಸ್ಟ್ಲಿ ಅಂತ ಹೇಳಿದ ತಾಯಿ, ಅದೇ ಥರ ನೀವು ಯೋಸೆಫ್ ನಾ ಕಾಸ್ಟ್ಲಿ ಅಂತ ಹೇಳ್ಕೊಂಡ. ಅದಕ್ಕೆ ಹೇಳ್ತೇನೆ, ದೇವರಿಗೆ ಉತ್ತಮವಾದ ವಸ್ತುಗಳನ್ನ ನೀವು ತರಬೇಕಾದ್ರೆ ದೇವರು ಉತ್ತಮವಾಗಿ ನಿಮ್ಮನ್ನ ಮೇಲೆ ತಂದು ವೃದ್ಧಿಯಾಗಿ ಆಶೀರ್ವದಿಸುತ್ತಾರೆ. Online people, God is going to bless you today. He's going to bless your bonds. He's going to bless your finances. ನೀವು ಏನು ಕೈ ಇಟ್ಟು ಮಾಡ್ತಾ ಇದ್ದೀರಿ, ವಾಕ್ಯ ಕೇಳ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಿ ದೇವರು ದೊಡ್ಡ ಆಶೀರ್ವಾದನ ದೇವರು ತರಕ್ಕೆ ಶಕ್ತರಾಗಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ಕೇಳೋದಕ್ಕಿಂತ ಬೇಡೋದಕ್ಕಿಂತ ಅತ್ಯಧಿಕವಾಗಿ ದೇವರು ಮಾಡ್ತೀರಿ. ಅದಕ್ಕೆ ನಾನು ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಇವತ್ತು ಈ ವಾಕ್ಯಗಳನ್ನ ನೀವು ಸ್ಪಂದಿಸಿ ಅದಕ್ಕೆ ಗೌರವ ಕೊಟ್ಟು ಆ ವಾಕ್ಯದ ಪ್ರಕಾರ ನಿಮ್ಮ ಜೀವಿತವನ್ನು ಅಳವಡಿಸ್ತಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದು ಇಲ್ಲವೇ ಇಲ್ಲ. ನಾನು ಹೇಳ್ತೇನೆ, ಇವತ್ತು ನಿಮ್ಮಲ್ಲಿರೋ ದೇವರು ಜೀವಿಸೋ ದೇವರಾಗಿದ್ದಾರೆ. ಅದ್ಭುತವಾದ ದೇವರು ಆಶೀರ್ವಾದ ಮಾಡ್ತಾರೆ. ಆಗ ನಾನು ಹೇಳ್ತೇನೆ, ಇನ್ನು ನಿಮ್ಮ ಬೈರಾಕ್ಯದ ಬೆಂಕಿ ಇನ್ನೂ ಜೋರಾಗಿ ಉರಿಬೇಕು. ಇವತ್ತು ಜೋರಾಗಿ ಉರಿಬೇಕು. ಹಲ್ಲೆಲೂಯಾ. ಉರಿತಾ ಬೆಂಕಿ ಇನ್ನೂ ಜೋರಾಗಿ ಉರಿಬೇಕು. ನನ್ನ ಪ್ರಿಯ ಮಕ್ಕಳೇ, ಯಾಕಂದ್ರೆ ಒಬ್ಬ ಕೆಳಗೆ ಬಿದ್ದಾಗ 100 ಜನ ಅಲ್ಲಿ ಇರ್ತಾರೆ ಕಲ್ಲಾಕಕ್ಕೆ. ಅದು ನೀವು ಕಲ್ಲ ನೋಡಬೇಡಿ, ಕರ್ತನ ನೋಡ್ಬೇಕು. ನೀವು ಕರ್ತನ ನೋಡ್ಬೇಕು. ಗೂಡಾರದ ಸಮೀಪಕ್ಕೆ ಉಪದ್ರವ ಬರಲಾರದು ಹೇಳಿದ ಪ್ರಕಾರ ನಿಮ್ಮ ಮನೆ ಒಳಗಡೆ ದೇವರು ಇವತ್ತಿಂದ ಒಂದೊಂದು ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತಾರೆ, ಬ್ಲೆಸ್ಸಿಂಗ್ ಮಾಡ್ತಾರೆ. ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಫೇತ್ಫುಲ್ನೆಸ್ನ, ನಿಮ್ಮ ಭಯಭಕ್ತಿಯನ್ನು ಇನ್ಕ್ರೀಸ್ ಮಾಡಿ. ಇನ್ಕ್ರೀಸ್ ಯುವರ್ ವ್ಯಾಲ್ಯೂಸ್, ಇನ್ಕ್ರೀಸ್ ಯುವರ್ ಸ್ಟೇಟಸ್, ಇನ್ಕ್ರೀಸ್ ಯುವರ್ ಲೈಫ್ ಸ್ಟೈಲ್, ಇನ್ಕ್ರೀಸ್ ಯುವರ್ ಪ್ರೇಯರ್ ಸ್ಟೈಲ್, ಇನ್ಕ್ರೀಸ್ ಯುವರ್ ಟೆಸ್ಟಿಮನಿ. ಎಲ್ಲವನ್ನ ಆರನ್ನವರೇ ಇನ್ಕ್ರೀಸ್. ನಾಳೆ ಇಲ್ಲಿ 2 buckets ಮ್ಯಾನ್, 2 bucket ಬಿರಿಯಾನಿ. ಇವಾಗ ದೊಣ್ಣೆ ಬಿರಿಯಾನಿ ಅಂತ ಬಂದ್ಬಿಟ್ಟಿದೆ. ಬಕೆಟ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ, ಏನೇನೋ ಬಂದ್ಬಿಡಿ. ಇವಾಗ ಕೊನೆಗೆ ಹೋಗ್ತಾ ಅಂಡೆ ಬಿರಿಯಾನಿ ಅಂತ ಬರ್ತದೆ ನೋಡಿ. ಅದು ಅಂಡೆ ಬಿರಿಯಾನಿ. ಸಂಸಾರದಲ್ಲಿ ಎಲ್ಲ ತಿಂದು ಮಾಂಸ ತಿನ್ನೋನು ಮಾಂಸಾಹಾರಿ, ಸೊಸೆ ತಿನ್ನೋನು ಸಸ್ಯಾಹಾರಿ, ಸಮಸ್ಯೆ ತಿನ್ನೋನು ಸಂಸಾರಿ, ಆ ಥರ ಆಗ್ಬಿಡ್ತದೆ.
ವಾಕ್ಯ ತಿನ್ನನು ವಾಕ್ಯಹಾರಿ. Hallelujah. ಯಾವ ತಿಂತೀರಾ ಇವತ್ತಿಂದ? ವಾಕ್ಯ, ಗುಲ್ಬರ್ಗ ವಾಕ್ಯ. ಅವರೇ, ದಾವಣಗೆರೆ ಅವರೇ, ಯಲಹಂಕ ಅವರೇ, ಶ್ರೀಲಂಕಾ ಅವರೇ, ವಾಕ್ಯ ವೈಟ್ ಫೀಲ್ಡ್ ಅವರೇ, ವಾಕ್ಯ ವಾಕ್ಯ ತಿನ್ನಿ ಇವತ್ತಿಂದ. ವಾಕ್ಯ ನಿಮ್ಗೆ ಸಿಗೋದಿಲ್ಲ. ಕ್ಷಾಮಗಾಲ ಬಂದ್ಬಿಡುತ್ತೆ, ಬರಗಾಲ ಬಂದ್ಬಿಡುತ್ತೆ. ದ ಡೇ ವಿಲ್ ಕಮ್, ದ ಡೇ ಆಫ್ ಫ್ಯಾಮೈನ್, ನಾಟ್ ಫಾರ್ ದ ಫುಡ್, ಫಾರ್ ದ ವರ್ಡ್. ಆ ವರ್ಡ್ ಬರಕ್ಕೆ ಮುಂಚೆ ಫ್ಲರಿಶ್ ಆಗಿ ಬೆಳ್ಕೊಂಬಿಡಿ. ದೇವ್ರಿಗೆ ಸ್ತೋತ್ರ ಅಲ್ಲಿ ಅಲ್ವಾ. ನಾನು ಯಾರನ್ನ ನೋಡಿ ಮೋಟಿವೇಟ್ ಆದೆ? ಪೌಲ ನೋಡಿ ಮೋಟಿವೇಟ್ ಆದೆ. ಪೌಲು ಯಾರನ್ನ ನೋಡಿ ಮೋಟಿವೇಟ್ ಆದ್ರು? ಕ್ರಿಸ್ತನ ನೋಡಿ ಮೋಟಿವ್ ಆದ್ರು. ಹಾಗೆ ನೀವು ಒಬ್ಬೊಬ್ಬರು ನಿಮ್ಮ ಬೆಲೆಗಳನ್ನ ಹೆಚ್ಚಿಸ್ಕೊಳ್ಳಿ ಅಲ್ವಾ. ನಿಮ್ಮ ಡ್ರೆಸ್ ಕೋಡಿಂದ, ಘನತೆಯಿಂದ, ಗೌರವದಿಂದ, ಮರ್ಯಾದೆಯಿಂದ, ಕರ್ತನಿಗೆ ಕೊಡೋದ್ರಿಂದ ಅದು ಕಾಸ್ಟ್ಲಿ ಆಗಿರಬೇಕು. ಕಾಸ್ಟ್ಲಿ ಆಗಿರಬೇಕು. ಬೆಲೆ ಹೆಚ್ಚಲ್ಪಟ್ಟಷ್ಟು ನಿಮ್ಮ ಮೌಲ್ಯಗಳು ಜಾಸ್ತಿ ಆಗುತ್ತೆ. ಮೌಲ್ಯಗಳು ಜಾಸ್ತಿ ಆದರೆ ನಿಮಗೆ ಘನತೆ, ಗೌರವಗಳು ಕೂಡ. ಸೌಜನ್ಯ ಮೇಡಮ್ ಅವರೇ, ಎಲ್ಲ ಆಶೀರ್ವಾದ ಆಗ್ಬಿಡುತ್ತೆ. ಹೆದರಬೇಡಿ. ಯಾವುದು ನಿಮ್ಮ ಬೆಲೆ? ಅವರೆಲ್ಲ ಚೀಪಾಗಿ ಮಾಡ್ತಾರೆ, ಹೆದರಬೇಡಿ. ಸೌಜನ್ಯ ಅವರೇ, ನಿಮಗೊಂದು ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ನಿಮ್ಮ ಬೆಲೆ ಕಮ್ಮಿ ಆಗಲ್ಲ. ನೀವು 24 ಕ್ಯಾರೆಟ್ ಆಗಿರ್ತೀರ. ನೀವು ಯಾವ ಜನ ನಿಮ್ಮ ಅಪ್ಪಳಿಸಿ ಕೆಳಗೆ ಉಳಿಬೇಕಂತ ಅವ್ರು ನೋಡ್ತಾರೆ. ಆ ಅಪ್ಪಳಿಸಲ್ಪಟ್ಟ ಜನಗಳ ಮುಂದೆ ಮತ್ತೆ ಶಾನರೇ ಮತ್ತೆ ದೇನ್ನ ಪಿಕ್ ಮಾಡಿ ಮೇಲೆ ಎತ್ತುತ್ತಾರೆ. ಅವನ ಕೊಲ್ಲಕ್ಕೆ ಎಷ್ಟೋ ಜನ ನೋಡಿದ್ರು ಯೋಸೆಫ್ನ, ಆದರೆ ದೇವ್ರು ಬಿಡಲೇ ಇಲ್ಲ ಅವನ್ನ. ಯಾಕಂದ್ರೆ ಅವನು ಕಾಸ್ಟ್ಲಿ ಆಗಿದ್ದ. He was costly in his integrity, he was costly in his prayer life, he was costly in his holiness, he was costly in his righteousness, ವಾ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆಗ ದೇವ್ರು ನೋಡ್ಬಿಟ್ರು, ಶಾನ್ ಇಷ್ಟು ಕಾಸ್ಟ್ಲಿ ಆಗಿದ್ದಾರೆ. ನಂಜುಂಡಪ್ಪ, ಅಯ್ಯೋ ಇವನು ತುಂಬ ಕಾಸ್ಟ್ಲಿ, ಇವನು ಯಲಹಂಕಲ್ಲಿ ಇರಬಾರ್ದು, ಇವನು ಶ್ರೀಲಂಕಲ್ಲಿ ಇರಬೇಕು. ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಯಾವ IAS ಆಫೀಸರ್ ಪರಿಚಯ ಇಲ್ಲ, ಯಾವ ವಿಧವಾದ ಮಿನಿಸ್ಟರ್ ಪರಿಚಯ ಇದು ಪರಿಚಯ ತಗೊಳ್ದೆ, ಎಲ್ಲೂ ತಗೊಳ್ದೆ ದೇವರೇ ಅವನ್ನ ಲಿಫ್ಟ್ ಮಾಡ್ತಾರೆ. ಲಿಫ್ಟ್ ಮಾಡಿ ತಗೊಂಡಿರೋದು. ಅದಕ್ಕೆ ನಾನು ಹೇಳ್ತೇನೆ, ನಮ್ಮ ಜೀವನದಲ್ಲಿ ನಾವು ಎಲ್ಲದಲ್ಲೂ ಕಾಸ್ಟ್ಲಿ ಆಗಿದ್ದರೆ ಆಟೋಮೆಟಿಕ್ಕಾಗಿ ಜಾನ್ ಅವ್ರನ್ನ ಮೇಲೆ ತಂದ್ಬಿಡ್ತಾರೆ ದೇವರು. ಇವಾಗ ನಿಮ್ಮ ಮನೆಗೆ ಯಾರೋ ನಿಮಗೆ ತುಂಬ ಪ್ರಿಯವಾದ ನೆಂಟರು ಬಂದಿರ್ತಾರೆ. ಅವ್ರಿಗೆ ಹೋಗಿ ನೀವು ಅಕ್ಕಿಲೆಲ್ಲ ಹುಳ ಇದೆ, ಆ ಹುಳಲ್ಲಿ ಗಂಜಿ ಎಲ್ಲ ಮಾಡಿ ಬಿರಿಯಾನಿ ಮಾಡಿ, ಅಕ್ಕ ನೀನು ನೋಡಿದ್ ತುಂಬಾನೇ ನೆನಪಾಯ್ತಕ್ಕ ತಿನ್ನಕ್ಕ ಅಂತ ಕೊಟ್ರೆ, ಅಕ್ಕ ಅಂತೇಳಿ ಒಂದು ತಲೆ ಮೇಲೆ ಹೊಡೆದೋಗ್ಬಿಡ್ತಾರೆ ನೋಡಿ. ರೀ ಅವ್ರ ಕಾಸ್ಟ್ಲಿ ರೀ. ನೀವು ಹಳೆ ಅಕ್ಕಿ ತೊಗೊಂಡೋಗ್ರು ಊಟ ಮಾಡಲ್ಲ, ಮಾಡಿಸ್ತೀರಾ? ಹಳೆ ಅಕ್ಕಿ, ಏಯ್ ಬಿಡು ಬೇಡ, ಇವ್ರು ಬಂದಿರೋ ದೊಡ್ಡವರು, ಹೋಗು ಬಾಸುಮತಿ ಅಕ್ಕಿ ತೊಗೊಂಬ, ಮನೆಗೆ ಹೋಗಿ ಸಿಗತ್ತಾ ಅಲ್ಲಿ ನೋಡ್ಕೊಂಬ, ಮಾಲಲ್ಲಿ ಹೋಗಿ ತೊಗೊಂಬ, ನೀನು ತಾಜ್ ಮಹಲ್ ಅಕ್ಕಿ ತೊಗೊಂಬ, ಇಂಡಿಯಾ ಗೇಟ್ ತೊಗೊಂಬ, ತಂದು ಒಳ್ಳೆ ಅಕ್ಕಿ ಕೊಟ್ಟು ಎಲ್ಲ ತಿನ್ಬೇಕಾದ್ರೆ ಚೆನ್ನಾಗಿದ್ಯಾ, ಊಟ ಮಾಡಿ ಸಾಕಪ್ಪ, ಎರಡೇ ತಿಂದಿರ್ತಾರೆ. ಇಲ್ಲ ಊಟ ಮಾಡಿ. ಊಟ ಮಾಡ್ತಾ ಮಾಡ್ತಾ ಹಂಗೆ ಉಂಗುರ ಬಿಚ್ಚಿಬಿಟ್ಟು ಹಾಕೊಳ್ಳಪ್ಪ ಕೈಗೆ. ಉಂಗುರ ಕಾಸ್ಟ್ಲಿನ, ಬಾಸುಮತಿ ಅಕ್ಕಿ ಕಾಸ್ಟ್ಲಿನ ರೀ. ನೀವು ಕಾಸ್ಟ್ಲಿ ರೀ. ಉಂಗುರ ಆಬತ್ತಿಗೆ ಮಾತ್ರ ಕಾಸ್ಟ್ಲಿ, ನೀವು ವೈಟ್ ಡೈಮಂಡ್ಗಿಂತ ಕಾಸ್ಟ್ಲಿ ಆಗಿದ್ದೀರಾ. ಅವ್ರು ಕೊಟ್ಟಿದ್ದು ನೋಡಿ, ಅಕ್ಕಿ ನೋಡಿ ಕೊಟ್ಟಿಲ್ಲ, ನಿಮ್ಮ ಹೃದಯ ನೋಡಿ ಕೊಟ್ಟಿದ್ದಾರೆ ಅವರು. ನಿಮ್ಮ ದೇವ್ರಿಗೆ ಸನ್ಮಾನ ನೀವು ಮಾಡೋದು ಉತ್ತಮವಾಗಿರೋದನ್ನ ನೀವು ಕಲಿಬೇಕು. ಅದೇ ಆ ಮೈಂಡ್ ಸೆಟ್ ಇರಬೇಕು ನಿಮಗೆ. ಕರ್ತನ ಆಶೀರ್ವಾದ.